So first ನಾನು ಹೇಳ್ತೀನಿ ಬ್ರೆಸ್ಟ್ ಕ್ಯಾನ್ಸರ್. ಲೆಟ್ ಅಸ್ ಜಸ್ಟ್ ಟಾಕ್ ಅಬೌಟ್ ಬ್ರೆಸ್ಟ್ ಕ್ಯಾನ್ಸರ್ ಫಸ್ಟ್. ಅದಕ್ಕೆ ರಿಸ್ಕ್ ಇರಬೇಕಲ್ವಾ, ಯಾರಿಗೆ ಬರುತ್ತೆ ಯಾರಿಗೆ ಇಲ್ಲ ಅಂತ. ಸೊ ವೆನ್ ವಿ ಟಾಕ್ ಅಬೌಟ್ ರಿಸ್ಕ್, ಯು ಕ್ಯಾನ್ ಸೊ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳುವಾಗ, ಸೊ ಮಾಡಿಫೈಯಬಲ್ ರಿಸ್ಕ್ ಅಂಡ್ ನಾನ್ ಮಾಡಿಫೈಯಬಲ್. ಸೊ ವಿ ಶುಡ್ ಆಲ್ವೇಸ್ ಲುಕ್ ಎಟ್ ದ ಮಾಡಿಫೈಯಬಲ್ ರಿಸ್ಕ್. ಹೌದು, ನನಗೆ ಇದು ಏನು ಅಂತ ಗೊತ್ತಾದ್ರೆ ಐ ಕ್ಯಾನ್ ಡೆಫಿನೆಟ್ಲಿ ಮಾಡಿಫೈ ದಿಸ್ ರಿಸ್ಕ್ ಅಂತ. ಸೊ ಫಸ್ಟ್ ನಾನ್ ಮಾಡಿಫೈಬಲ್ ಹೇಳ್ತೀನಿ. ಏನಂತ ಹೇಳಿದ್ರೆ, ಒಂದು ದೇರ್ ಆರ್ ಸೋ ಮೆನಿ ಇಟಿಯಾಲಜಿಕ್, ಎಷ್ಟೊಂದು ಕಾಸಸ್ ಇದೆ ಕ್ಯಾನ್ಸರ್ ಬರೋದು ಯಾಕೆ ಅಂತ. ಸೊ ಒಂದು ಕಾಸ್ ಅಲ್ಲಿ ಹೆಂಗೆ ಅಂತ ಹೇಳಿದ್ರೆ, ವಿ ಡೋಂಟ್ ನೋ, ಗೊತ್ತಿಲ್ಲ ಅನ್ನೋದು. ಇಷ್ಟೆಲ್ಲ ಹುಡುಕಿದ ಮೇಲೂ ಗೊತ್ತಿಲ್ಲ ಅನ್ನೋದು, ಅದನ್ನ ಇಡೋಣ. ಸೊ ವಿ ಡೋಂಟ್ ನೋ ವಾಟ್ ಇಸ್ ದ ಕಾಸ್ ಅಂತ. ತುಂಬಾ ಜನ ಹೇಳ್ತಾರೆ, ನಾನು ಆರ್ಗ್ಯಾನಿಕ್ ಫುಡ್ಡೇ ತಿಂತೀನಿ, ನಾನು ಆಚೆ ಕಡೆ ತಿನ್ನೋದಿಲ್ಲ, ಐ ಪ್ರಾಕ್ಟೀಸ್ ಯೋಗ, ಐ ಡೂ ದಿಸ್, ಬಟ್ ವೈ ಮೀ ಅನ್ನೋದು. So one is that. So second is familial anta. About 5 to 10% ಜನರಲ್ ಹೇಗೆ ಅಂತ ಹೇಳಿದ್ರೆ, ಈ ಒಂದು ಬ್ರೆಸ್ಟ್ ಕ್ಯಾನ್ಸರಿಗೆ ಅಕ್ಕ, ಚಿಕ್ಕಮ್ಮ, ಅಮ್ಮ, ಅಜ್ಜಿ ಅವ್ರಿಗೆ ಯಾರಿಗಾದ್ರು ಇದೆ ಅಂತ ಹೇಳಿದ್ರೆ, ದಟ್ ಮೀನ್ಸ್ ಆ ಫ್ಯಾಮಿಲಿಯಲ್ಲಿ ಇರುವಂತಹ ಹೆಣ್ಮಕ್ಳಲ್ಲಿ ದ ರಿಸ್ಕ್ ಇಸ್ ಮೋರ್. ಅವರು ಸ್ವಲ್ಪ ದೇ ಹ್ಯಾವ್ ಟು ಟೇಕ್ ಎಕ್ಸ್ಟ್ರಾ ಪ್ರಿಕಾಷನ್ ಅಂಡ್ ಗೆಟ್ ಸ್ಕ್ರೀನ್ಡ್ ಅಷ್ಟೇ. ಸ್ಕ್ರೀನಿಂಗ್ ಮಾಡಿಸ್ಕೊಳ್ತಾ ಇರಬೇಕು. ಸೊ ದೇರ್ ಆರ್ ಸಮ್ ಜೀನ್ಸ್, BRCA ಅಂತ ಹೇಳ್ತೀವಿ, 1 and 2 ಅಂತ. ಸೊ ದೇರ್ ದ ಪ್ರೊಟೆಕ್ಟಿವ್ ಜೀನ್ಸ್, ನಮ್ಮ ಕ್ಯಾನ್ಸರ್ ಪ್ರೊಟೆಕ್ಟಿವ್ ಜೀನ್ಸ್. ಬಟ್ ಏನಾಗಿರುತ್ತೆ, ವೆನ್ ವಿ ಗೆಟ್ ದೀಸ್ ಜೀನ್ಸ್, 50% ಐ ಗೆಟ್ ಫ್ರಮ್ ಮೈ ಫಾದರ್, 50% ಐ ಗೆಟ್ ಫ್ರಮ್ ಮೈ ಮದರ್. ಸೊ ದರ್ ಇಸ್ ಆಲ್ಟರೇಷನ್, ಮ್ಯೂಟೇಷನ್ ಅಂತ ಹೇಳ್ತೀವಲ್ಲ, ಜೆನೆಟಿಕ್ ಮ್ಯೂಟೇಷನ್ ಇನ್ ದೀಸ್ ಜೀನ್ಸ್, ದೆನ್ ದೇ ಕೆನಾಟ್ ಡೂ ದೇರ್ ವರ್ಕ್. ಆವಾಗ ವಿ ಆರ್ ಪ್ರೋನ್ ಫಾರ್ ದಿಸ್. ಸೊ ಇದಿಷ್ಟು ನಾನ್ ಮಾಡಿಫೈಯಬಲ್. ಅಂಡ್ ಬಿಕಾಸ್ ಗಾಡ್ ಹ್ಯಾಸ್ ಗಿವನ್ ಅಸ್ ಬ್ರೆಸ್ಟ್, ವಿಮೆನ್ ಆರ್ ಮೋರ್ ಪ್ರೋನ್ ಅಂತ. ಮೆನ್ ಆಲ್ಸೋ ಗೆಟ್ ಬ್ರೆಸ್ಟ್ ಕ್ಯಾನ್ಸರ್, ಮೆನ್ ಆಲ್ಸೋ ಗೆಟ್, ಬಟ್ ಜಾಸ್ತಿ ಯಾರಿಗೆ? ಹೆಣ್ಮಕ್ಳಿಗೆ. ಇದಿಷ್ಟು ನಾವೇನು ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ. I have an abnormal gene, so I am prone. ಚೇಂಜ್ ಮಾಡೋಕ್ಕಾಗಲ್ಲ, ಆದರೆ ನಂಗೆ ಗೊತ್ತು ಹೌ ಐ ಕ್ಯಾನ್ ಗೆಟ್ ಮೈ ಸೆಲ್ಫ್ ಪ್ರಿವೆಂಟೆಡ್ ಅಂತ. ಈ ಥರ ಇದೆ ಅನ್ನುವಾಗ, ಯಾರಿಗೋ ಫ್ಯಾಮಿಲಿಯಲ್ಲಿ ಹಿಸ್ಟ್ರಿ ಇದೆ ಅಂತ ಹೇಳುವಾಗ, ನಾನು ಐ ಆಮ್ ಮೋರ್ ಕಾನ್ಷಿಯಸ್ ಆ್ಯಂಡ್ ಕಾಶಿಯಸ್ ಆಲ್ಸೋ. ಸೊ ಐ ಗೋ ಫ್ರೀಕ್ವೆಂಟ್ಲಿ ಟು ದ ಸರ್ಜನ್, ತೋರಿಸ್ಕೊಳ್ತೀನಿ. ಈ ಥರ ಈ ಜೆನೆಟಿಕ್ ಟೆಸ್ಟಿಂಗು ಮಾಡ್ತೀವಿ. BRCA ಅಬ್ನಾರ್ಮ್ಯಾಲಿಟಿ ಇದೆ, ಹಾಗಿರುವಾಗ ಬೇಕಿದ್ರೆ ಪ್ರಿಕಾಷನ್ ಅಂತ ಬ್ರೆಸ್ಟ್ ತೆಗೆದ್ಬಿಟ್ರೆ ಆಯ್ತು. ಸೊ ಹ್ಯಾಪಿ ಅಲ್ಲಷ್ಟೇ. ಬಟ್ ಈ ಮಾಡಿಫೈಬಲ್ ರಿಸ್ಕ್ ಇದೆಲ್ಲ ಯಾತಕ್ಕೆ ಅಂತ ಹೇಳಿದ್ರೆ, ವಿ ಆಲ್ವೇಸ್ ಟಾಕ್ ಅಬೌಟ್ ಕ್ಯಾನ್ಸರ್ ಬರೋದು ಅಂದ ಕೂಡಲೇ ಸ್ಮೋಕಿಂಗ್ ನಾಕ ಬರುತ್ತಲ್ಲ ನಮಗೆ. ಫಸ್ಟ್ ಸ್ಮೋಕ್ 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 ಅಂತ ಹೇಳ್ತೀವಿ. ಆದರೆ ಸ್ಮೋಕ್ ಮಾಡಿದ್ರೆ ಯಾರಿಗೆ ಕ್ಯಾನ್ಸರ್ ಬರುತ್ತೆ, ಯಾವ ಕ್ಯಾನ್ಸರ್? ಸೊ ದೇರ್ ಆರ್ 14 ಕ್ಯಾನ್ಸರ್ಸ್ ಇನ್ ದ ಬಾಡಿ ವಿಚ್ ಆರ್ ಅಸೋಸಿಯೇಟೆಡ್ ವಿತ್ ಟೊಬ್ಯಾಕೋ ಸ್ಮೋಕ್. ಬರೀ ಲಂಗ್ ಕ್ಯಾನ್ಸರ್ ಅಲ್ಲ, ಅದರಲ್ಲೂ ಹೆಣ್ಮಕ್ಳಿಗೆ ರಿಸ್ಕ್ ಅಂತ ಹೇಳಿದ್ರೆ. ಸೊ ನಾವು ವಿ ಸಿ ವಿಮೆನ್ ಹಾಯಾಗಿ ಸ್ವೇಚ್ಛೆಯಾಗಿ ಸಿಗರೇಟ್ ಸೇರ್ತಾರೆ. ಫಸ್ಟ್ ಇಸ್ ದಟ್. ಸೆಕೆಂಡ್ ಇಸ್, ಎಲ್ಲೆಲ್ಲಿ ಇವಾಗ ದೋ ಸ್ಮೋಕಿಂಗ್ ಇಸ್ ಬ್ಯಾನ್ಡ್ ಇನ್ ಪಬ್ಲಿಕ್ ಪ್ಲೇಸಸ್. ಎಷ್ಟು ಕಡೆ ನೋಡ್ತೀವಲ್ಲ, ಹೋಟ್ಲಲ್ಲಿ ಕೂತ್ಕೊಂಡ್ರು ಏನು ಮಾತಾಡೋಕ್ಕಾಗಲ್ಲ, ಈ ಟೇಬಲಲ್ಲಿ ಇರ್ತೀವಿ, ಪಕ್ಕದ ಟೇಬಲ್ನವರು ಸ್ಮೋಕ್ ಮಾಡ್ತಾನೆ ಇರ್ತಾರೆ. ಅವರೆಲ್ಲ ಫಿಲ್ಟರ್ ಇಟ್ಕೊಂಡು ಸ್ಮೋಕ್ ಮಾಡ್ತಾರೆ. ಅವ್ರ ಸಿಗರೇಟ್ ಅಂಡ್ ಫಿಲ್ಟರ್ ಇದೆ, ಬಟ್ ಅವ್ರು ಬಿಡೋ ಸ್ಮೋಕಲ್ಲಿ ಫಿಲ್ಟರ್ ಇಲ್ಲ, ಏನಿಲ್ಲ, ನಾವು ಇನ್ಹೇಲ್ ಮಾಡ್ತೀವಲ್ವಾ. ಸೊ ಪ್ಯಾಸಿವ್ ಸ್ಮೋಕಿಂಗ್ ಇಸ್ ಒನ್ ರಿಸ್ಕ್. ಸೊ ಸ್ಮೋಕಿಂಗ್ ಇಸ್ ಒನ್ ರಿಸ್ಕ್. ಸೊ ಹೆಣ್ಮಕ್ಳು ಸ್ಮೋಕ್ ಮಾಡೋರು, ಕ್ಯಾನ್ ದೇ ಸ್ಟಾಪ್ ಸ್ಮೋಕಿಂಗ್? ಡೆಫಿನೆಟ್ಲಿ. ಸೊ ದಿಸ್ ಇಸ್ ಅ ಮಾಡಿಫೈಬಲ್ ರಿಸ್ಕ್. ಇನ್ನೊಂದು, ಮನೆಯಲ್ಲಿ ಗಂಡ, ಅಣ್ಣ ಯಾರೇ ಇರ್ತಾರೆ ಒಟ್ಟು ಕುಟುಂಬದಲ್ಲಿ ಅಥವಾ ಪಕ್ಕದಲ್ಲಿರೋರೆಲ್ಲ. ಸೊ ವಿ ಹ್ಯಾವ್ ಟು ಸಿ ದಟ್ ದಿಸ್ ಸ್ಮೋಕ್ ವಿ ಇನ್ಹೇಲ್ ಇಸ್ ಅವಾಯ್ಡೆಡ್. ಅವರಿಗೆ ಸ್ಮೋಕ್ ಮಾಡಬೇಡಿ ಅಂತ ಅವ್ರನ್ನ ವಿ ಕ್ಯಾನ್ ಟೇಕ್ ದೆಮ್ ಔಟ್ ಆಫ್ ದಿಸ್ ಸ್ಮೋಕಿಂಗ್ ಹ್ಯಾಬಿಟ್ ಬಿಡಿಸಬಹುದು. ಇಲ್ಲದೆ ಹೋದರೆ ವಿ ಕ್ಯಾನ್ ಪ್ರೊವೈಡ್ ಅ ಸ್ಪೆಷಲ್ ಪ್ಲೇಸ್ ವೇರ್ ದೇ ಕ್ಯಾನ್ ಸ್ಮೋಕ್. ಪಬ್ಲಿಕ್ ಪ್ಲೇಸಸ್ ಅಲ್ಲಿ ವಿ ಕ್ಯಾನ್ ಆಲ್ವೇಸ್ ಡಿಮಾಂಡ್, ವಿ ಕ್ಯಾನ್ ಟೆಲ್ ದೆಮ್ ದಿಸ್ ಇಸ್ ನಾಟ್ ಯುವರ್ ಪ್ರೈವೇಟ್ ಪ್ರಾಪರ್ಟಿ, ಪ್ಲೀಸ್ ಡೋಂಟ್ ಸ್ಮೋಕ್ ಅಂತ. ಸೊ ದಿಸ್ ಇಸ್ ಅ ಮಾಡಿಫೈಬಲ್ ರಿಸ್ಕ್ ತಾನೆ ಸ್ಮೋಕಿಂಗ್. ಸೊ ಲೆಟ್ ಅಸ್ ಬಿ ವೆರಿ ಕೇರ್ಫುಲ್ ಅಬೌಟ್ ಸ್ಮೋಕಿಂಗ್. ಬಿಕಾಸ್ ಸ್ಮೋಕ್ ಹೇಗೆ ಅಂತ ಹೇಳಿದ್ರೆ, ಸಿಗರೇಟ್ ಸೇದೋರಿಗೆ ಬಾಯಿಂದ ಹಿಡಿದು ಯೂರಿನರಿ ಟ್ರ್ಯಾಕ್ಟ್ ಅಂತ ಕ್ಯಾನ್ಸರ್. ಎಷ್ಟು ಥರ ಸ್ಮೋಕ್ ನೋಡಿ. ಕೆಲವರೆಲ್ಲ ಆಂಧ್ರದಲ್ಲಿ ರಿವರ್ಸ್ ಚುಟ್ಟ ಅಂತ, ಬರ್ನಿಂಗ್ ಎಂಡ್ ದೇ ಕೀಪ್ ಇನ್ ದ ಮೌತ್.
ಅದು ಹಂಗೆ ಇಟ್ಕೊಳ್ತಾರೆ. ಸೊ ಸ್ಟಾರ್ಟಿಂಗ್ ಫ್ರಮ್ ಓರಲ್ ಕ್ಯಾನ್ಸರ್ ಇಂದ, ಲಂಗ್ ಕ್ಯಾನ್ಸರ್ ಇಂದ, ಇಂಟೆಸ್ಟೈನಲ್ ಕ್ಯಾನ್ಸರ್ ಇಂದ, ಬ್ರೆಸ್ಟ್ ಕ್ಯಾನ್ಸರ್ ಆ್ಯಂಡ್ ಇನ್ನೊಂದು ಕ್ಯಾನ್ಸರ್ ಹೇಳಿದೆ ಫಾರ್ ವಿಮೆನ್, ಸರ್ವೈಕಲ್ ಕ್ಯಾನ್ಸರ್, ಇದು ಎಲ್ಲದಕ್ಕೂ ಸ್ಮೋಕ್ ಇಸ್ ಒನ್ ಆಫ್ ದ ಇಟಿಯಾಲಜಿಕಲ್ ಏಜೆಂಟ್. ಸೊ we should see how we can avoid this exposure to smoke. Modifiable risk color. Yes. So second is alcohol consumption. ಎಲ್ಲ ಹೋಗ್ಬಿಡ್ತೀವಿ ಆಲ್ಕೋಹಾಲ್ ಬಗ್ಗೆ. ಸೊ ತುಂಬ ಆಲ್ಕೋಹಾಲ್ ಬಿಡಿ, ಇಟ್ ಇಸ್ ಸೊ ಕಾಮನ್ ನಾವು. ಎಲ್ಲ ಹೇಳೋರು ಹೇಳ್ತಾರೆ ದಿನ ಒಂದು ಗ್ಲಾಸ್ ವೈನ್ ಕುಡೀರಿ, ಇಟ್ ಇಸ್ ವೆರಿ ಹೆಲ್ತಿ, ವೆರಿ ಗುಡ್ ಅಂತ. ಸೊ ಡೈಲಿ ಟೇಕಿಂಗ್ ಒನ್ ಗ್ಲಾಸ್ ಆಫ್ ವೈನ್ ಇಸ್ ರಿಯಲಿ ನಾಟ್ ಹೆಲ್ತಿ. ಸೊ ವೈನಲ್ಲಿ ಇರುವಂಥದ್ದು ಆಲ್ಕೋಹಾಲ್ ಕಂಟೆಂಟ್ ಇಸ್ ಮೋರ್ ದ್ಯಾನ್ ವಾಟ್ ಇಸ್ ದರ್ ಇನ್ ಬಿಯರ್. ಇಟ್ ಹ್ಯಾಸ್ ಆಂಟಿ ಆಕ್ಸಿಡೆಂಟ್ಸ್ ಅಂತ, ಇಟ್ ಡಸ್ ಗುಡ್. ಸೆಲ್ಸ್ ಎಲ್ಲ ಮೆಟಬಾಲಿಸಮ್ ಇಂದ ವಾಟ್ ಎವರ್ ವೇಸ್ಟ್ ಪ್ರಾಡಕ್ಟ್ಸ್ ಇದೆ, ಇಟ್ ರಿಮೂವ್ಸ್ ಅಂಡ್ prevents the damage caused by waste products anta. It works as antioxidant, but too much is too bad anta. Not drinking daily. So alcohol is one of the factors. Is it modifiable? Yes. When can we modify? ಹೌದಪ್ಪ ನಾವು ಬದುಕಬೇಕು, ಎಲ್ಲರಿಗೂ ಬದುಕೋಕ್ಕೆ ಆಸೆ ಇರಬೇಕು, ಆದರೆ ಹೇಗೆ ಬದುಕಬೇಕು ಅಂದರೆ I need to be healthy till the day I die. I don't know how many of you like this. ಎಷ್ಟೇ ವರ್ಷ ಇಡ್ತೀಯಲ್ಲ ದೇವರೇ ನನಗೆ ಆರೋಗ್ಯ ಕೊಡು. ವಾಟ್ ಇಸ್ ದಿಸ್ ಅಂದರೆ ಐ ಶುಡ್ ನಾಟ್ ಬಿ ಬೆಡ್ ರಿಡನ್. ಇನ್ನೊಬ್ರು ನನಗೆ ಏನು ಮಾಡೋ ಥರ ಇರಬಾರ್ದು. ಎಷ್ಟು ಜನ ಹಾಗೆ ಕುತ್ಕೊಂಡಾಗ್ಲೇ ಅಥವಾ ಮಲ್ಕೊಂಡಾಗ್ಲೇ ಇನ್ಫಾಕ್ಷನ್ ಆಗಿ ಅಲ್ವಾ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಡ್ತಾರೆ. ಖುಷಿ ಅನ್ಸುತ್ತೆ, ಸುಖ ಪುರುಷಪ್ಪ ಯಾರ ಕೈಗೂ ಸಿಕ್ಕಾಕೊಳ್ಳಿಲ್ಲ. ದಿಸ್ ಇಸ್ ವಾಟ್ ಐ ಆಲ್ಸೋ ವಿಶ್. ಯಾರ ಹತ್ರ ಸೇವೆ ಬೇಡ ಆ ಥರ. ಫಾರ್ ದಟ್ ವಿ ನೀಡ್ ಟು ಕೀಪ್ ಅವರ್ ಸೆಲ್ಸ್ ಹೆಲ್ತಿ ಅಲ್ವಾ. So this is the second one. And third is lack of exercise and nutritional changes. And lack of exercise, ಯಾಕೆ ಎಕ್ಸಸೈಸ್ ಇಲ್ಲ? ಒಬಿಸಿಟಿ, ತುಂಬ ತಿಂತಾ ಇದ್ದೀವಿ. ಸೊ ಊಟ ನಾವು ತಿನ್ನುವಂತಹ ಆಹಾರನೇ ಚೇಂಜ್ ಮಾಡಿಬಿಟ್ಟಿದ್ದೀವಿ. ಸೊ why can't we make ನಮ್ಮ ಅರ್ಧ ತಟ್ಟೆ ತುಂಬ ತರಕಾರಿ, ಕಾಳುಗಳು, ಸೊಪ್ಪು, ಯಾಕೆ why can't it be a part of it? ತುಂಬ ಬರೀ ಸ್ಟಾರ್ಚಿ ಆರ್ ಫ್ಯಾಟಿ ಫುಡ್ ವಿ ಆರ್ ಈಟಿಂಗ್. ಸೊ ತೆಗೆದು ಸಾಕಷ್ಟು ಹೆಲ್ತಿ ಫುಡ್ ವಿ ಹ್ಯಾವ್ ಟು ಈಟ್. ಅದು ರುಚಿ ಅನ್ಸಲ್ಲ ಅಲ್ವಾ, ಆದರೆ ನಮ್ಗೊತ್ತು ಹೇಗೆ ಅದನ್ನು ರುಚಿಯಾಗಿ ಮಾಡ್ಬೋದು. ಬರೀ ಸೌತೆಕಾಯಿ ತಿನ್ನು ಅಂದರೆ ರುಚಿ ಇರಲ್ಲಪ್ಪ. ಸೌತೆಕಾಯಿ ತುರಿದು ಸ್ವಲ್ಪ ಉಪ್ಪು ಹಾಕಿ ಒಗ್ಗರಣೆ ಹಾಕಿ ಸ್ವಲ್ಪ ತೆಂಗಿನಕಾಯಿ ಬೆರೆಸಿ ಅದನ್ನ ಒಂದು ಕೋಸಂಬರಿ ಥರ ಮಾಡಿದ್ರೆ ಬಾಯಿಗೆ ರುಚಿಯಾಗಿರುತ್ತಲ್ವಾ. ಸೊ ಎನಿಬಡಿ ವುಡ್ ಇಟ್. ಇಟ್ ಈಸ್ ನಾಟ್ ಜಸ್ಟ್ ಫಾರ್ ಫಿಮೇಲ್ಸ್, ಮಕ್ಕಳಿಗೂ ಒಳ್ಳೆಯದು, ಮನೇಲಿರುವಂತಹ ಗಂಡ ಎಲ್ಲ ಫ್ಯಾಮಿಲಿಯವರಿಗೆ ಅಲ್ವಾ. ಸೊ ಫುಡ್, ವಿ ನೀಡ್ ಟು ಲುಕ್ ಅಟ್ ದಿಸ್ ಫುಡ್. ಯಾವಾಗ ಈ ಕ್ಯಾನ್ಸರ್ ಜಾಸ್ತಿ ಆಗುತ್ತೆ? ಸ್ವಲ್ಪ ಒಂಚೂರು ವಯಸ್ಸಾದ್ಮೇಲೆ, ಬೇಬಿ +30. ಬರೀ +30 ಅಂತ ನಾವು ನೋಡಬಾರ್ದು. ತುಂಬ ಜನ ರೀಸೆಂಟಾಗಂತೂ ಒಂದು ಮಹಿಳೆ ಶಿ ಇಸ್ ಜಸ್ಟ್ ಡೆಲಿವರ್ಡ್, ಅದು ಆ ಮಗುಗಿನ 1 ತಿಂಗಳು ಆಗಿಲ್ಲ. ಶಿ ಇಸ್ ಡೆವಲಪ್ಡ್ ಬ್ರೆಸ್ಟ್ ಮಾಸ್. ಅದು ನೋಡಿದ್ರೆ ದಟ್ ಟರ್ನ್ಡ್ ಔಟ್ ಟು ಬಿ ಕ್ಯಾನ್ಸರ್. ಇದನ್ನು ನೆನ್ಪಿಟ್ಕೊಳ್ಬೇಕು. ಹಾಲು ಉಣಿಸೋ ತಾಯಂದ್ರಿಗೆ ಸ್ವಲ್ಪ ಏನೋ ಗಡ್ಡೆ ಥರ ಆಯಿತು ಅಂದರೆ ಮನೇಲಿರೋರು ಹೇಳ್ತಾರೆ, ಅದೆಲ್ಲ ಹಾಲು ಗಡ್ಡೆ ಗೊತ್ತು ಬಿಡು ಅಂತ. ಸೊ ದಟ್ ಗೋಸ್ ಎಸ್ ಒಂಥರ ನೆಗ್ಲೆಕ್ಟೆಡ್ ಅದು. ಯಾಕೆಂದರೆ ವಿ ಹ್ಯಾವ್ ಟೇಕನ್ ಅಡ್ವೈಸ್ ಫ್ರಮ್ ಅಜ್ಜಿ, ತಾಯಿ, ಯಾರೋ ದೊಡ್ಡವರು ಇರ್ತಾರಲ್ವಾ. ನನಗೂ ಹಾಗೆ ಆಗಿತ್ತು ಗಡ್ಡೆ. ಒಬ್ರಿಗೆ ಆಗಿದ್ದು ಇನ್ನೊಬ್ರಿಗೆ ಅದೇ ಥರ ಆಗಬೇಕು ಅಂತಿಲ್ಲ. ಒಬ್ಬರಿಗೆ ಒಂದು 10 ಜನಕ್ಕೆ ಗಡ್ಡೆ ಬಂದರೆ ಎಲ್ಲ ಗಡ್ಡೆಗಳು ಕ್ಯಾನ್ಸರ್, ಎಲ್ಲ ಗಡ್ಡೆಗಳು ಕ್ಯಾನ್ಸರ್ ಅಲ್ಲ ಅಂತ. ಈಚ್ ಒನ್ ಆಫ್ ಅಸ್ ಇಸ್ ಡಿಫ್ರೆಂಟ್. And for treatment, how we react or how our body responds is also different. So, everybody after +30 and all of us are at risk of this. ಇನ್ನೊಂದು ನಾನ್ ಮಾಡಿಫೈಬಲ್, ತುಂಬ ಹೆಣ್ಮಕ್ಳು ಬೇಗ ಅವರೆಲ್ಲ ಅಟೈನ್ ಮೆನಾರ್ಕಿ ಅಲ್ವಾ, ತುಂಬ ಬೇಗ ಪೀರಿಯಡ್ಸ್ ಬರುತ್ತೆ ಅವರಿಗೆ. ನಿಲ್ಲೋದು ಅಷ್ಟೇ, ಪ್ರೊಲಾಂಗ್ಡ್ ಒಂದು 50 ವರ್ಷ 52 ಆದ್ರೂ ದೇ ಕೀಪ್ ಮೆನ್ಸ್ಟ್ರಲ್ ಸೈಕಲ್ಸ್ ಇರುತ್ತೆ. ನಮ್ಮ ಇಂಡಿಯಾದಲ್ಲಾದರೆ ಅಯ್ಯಪ್ಪ ಇನ್ನೂ ನಿಂತಿಲ್ಲ, ಯಾಕೆಂದರೆ ಪೂಜೆ ಪುನಸ್ಕಾರ ಮಾಡ್ಕೊಳ್ಬೇಕು ಹಾಗಿರುತ್ತೆ. ಆದರೆ ಫಾರಿನ್ ವುಮೆನ್ಗೆ ದೆ ವೆರಿ ಹ್ಯಾಪಿ, ಓ ಐ ಆಮ್ ಸ್ಟಿಲ್ ಅ ವುಮನ್ ಅಂತ. ಅವ್ರ ಪ್ರಕಾರ ಮೆನ್ಸ್ಟ್ರೇಟ್ ಆಗ್ತಾ ಇದ್ರೆ ಓ ಐ ಆಮ್ ಸ್ಟಿಲ್ ಅ ವುಮನ್ ಅಂತ. ಎಕ್ಸ್ಪೋಜರ್ ಬೇಗ
ಮೆನಾರ್ಕಿ ಆಗೋದು, ಪೀರಿಯಡ್ಸ್ ಫಸ್ಟ್ ಬರೋದು ತುಂಬ ಆ ಡಿಸ್ಟೆನ್ಸ್ ಇರುತ್ತಲ್ಲ. ಸೊ ಅಷ್ಟು ವರ್ಷಗಳು ನಾವು ವಿ ಆರ್ ಎಕ್ಸ್ಪೋಸ್ ಟು ದ ಹಾರ್ಮೋನ್ಸ್. ಮತ್ತೆ ಬೇಗ ಮಕ್ಕಳಾದ್ರೆ ಒಳ್ಳೇದು, ರಿಸ್ಕ್ ಎಲ್ಲಿ ಇದನ್ನ ಚೇಂಜ್ ಮಾಡೋಕ್ಕಾಗಲ್ವಲ್ಲ. ನನಗೆ ಯಾವಾಗ ಫಸ್ಟ್ ಪೀರಿಯಡ್ಸ್ ಬರುತ್ತೆ, ಯಾವಾಗ ನಿಲ್ಲುತ್ತೆ ಅನ್ನೋದು ಇಟ್ ಡಿಪೆಂಡ್ಸ್ ಆನ್ ಮೈ ಕಾನ್ಸ್ಟಿಟ್ಯೂಷನ್ ಆಫ್ ದ ಬಾಡಿ, ಹಾರ್ಮೋನಲ್ ರೆಗ್ಯುಲೇಷನ್ ಎಲ್ಲ. ಇನ್ನೊಂದು 30 ವರ್ಷದ ನಂತರ ಮಕ್ಕಳಾಗ್ತಾರಲ್ಲ ಅವ್ರಿಗೆ ಸ್ವಲ್ಪ ರಿಸ್ಕ್ ಜಾಸ್ತಿ. ಸೊ ಬೇಗ ಮಕ್ಕಳಾದ್ರೆ ಸ್ವಲ್ಪ ರಿಸ್ಕ್ ಕಡಿಮೆ. ಬಿಕಾಸ್ ಅಗೇನ್ ನಾವು ಹೇಳ್ತೀವಿ ಜಾಸ್ತಿ ಮಕ್ಕಳಾದಷ್ಟು ಸರ್ವೈಕಲ್ ಕ್ಯಾನ್ಸರ್ ಜಾಸ್ತಿ ಅಂತ. ಸೊ ಮಕ್ಕಳು ಆಗದೇ ಇದ್ರೆ ಬ್ರೆಸ್ಟ್ ಕ್ಯಾನ್ಸರು, ಮಕ್ಕಳು ಜಾಸ್ತಿ ಆಗ್ತಾ ಇದ್ರೆ ಜಾಸ್ತಿ ಮಕ್ಕಳಿರೋರಿಗೆ ಸರ್ವೈಕಲ್ ಕ್ಯಾನ್ಸರ್. ಇದರಲ್ಲಿ ಜಾಸ್ತಿ ಕಡಿಮೆ ಎಲ್ಲ ಹೇಗಾಗ್ಬಿಡುತ್ತೆ. ಈಗೆಲ್ಲ ಬರೀ ಒಂದು ಮಗು ಅಲ್ವಾ, ಮ್ಯಾಕ್ಸಿಮಮ್ 2 ಇದ್ರೆ ಸರಿ, 3 ಇದ್ರೆ ಎಲ್ಲರೂ 3 ಮಕ್ಕಳು ಅಂತಾರೆ. ಇನ್ನೊಂದು ಸ್ಪೆಸಿಮೆನ್ ತಗೊಂಡು ಹೋಗಿ ಮ್ಯೂಸಿಯಂ ಅಲ್ಲಿ ಇಡೋ ತರ ಅಂತ ನೋಡ್ತಾರೆ. ಆ ಥರ ಆಗ್ಬಿಟ್ಟಿದೆ ಇವಾಗಂತೂ. ಬಿಕಾಸ್ ಎಸ್ ನೋಡ್ಕೊಳ್ಳೋದು ಕಷ್ಟ. ನಾವೆಲ್ಲ ಅವಿಭಕ್ತ ಕುಟುಂಬ, ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇದ್ರೆ ತಾತ ಅಜ್ಜಿ ಎಲ್ಲ ಇರ್ತಾರೆ ನೋಡ್ಕೊಳಕ್ಕೆ, ನಮಗೂ ಕಷ್ಟ ಆಗುತ್ತೆ ಅಂತ. ಕರೆಕ್ಟ್. ದೆನ್ ನೆಕ್ಸ್ಟ್ ಥಿಂಗ್ ಇಸ್ ಅಬೌಟ್ ದಿಸ್, ಹೇಳಿದೆ ಮೆನ್ಸ್ಟ್ರುಯೇಷನ್ ಏನೋ ಜಾಸ್ತಿ ದಿವಸ ಆದಷ್ಟು. ಆ್ಯಂಡ್ ಇನ್ನೊಂದು ಬ್ರೆಸ್ಟ್ ಫೀಡಿಂಗ್. ಹೌ ಲಾಂಗ್ ಡು ವಿ ಬ್ರೆಸ್ಟ್ ಫೀಡ್ ಇಸ್ ವೆರಿ ಇಂಪಾರ್ಟೆಂಟ್. ದ ಲಾಂಗರ್ ಪೀರಿಯಡ್ ಜಾಸ್ತಿ ನಾವು ಬ್ರೆಸ್ಟ್ ಫೀಡಿಂಗ್ ಮಾಡಿದಷ್ಟು ರಿಸ್ಕ್ ಕಡಿಮೆ. ಅಂದರೆ ಬರೋದೇ ಇಲ್ಲ ಅಂತಲ್ಲ, ರಿಸ್ಕ್ ಕಡಿಮೆ. ಈಗ ನಾನು ಹೆಲ್ಮೆಟ್ ಹಾಕೊಂಡು ಹೋದ್ರೆ ನನಗೆ ಹೆಡ್ ಇಂಜುರಿ ಆದರೆ ಸಾಯೋದು ರಿಸ್ಕ್ ಕಡಿಮೆ ಬಿಕಾಸ್ ಆಫ್ ಹೆಡ್ ಇಂಜುರಿ. ಅದೇ ಹೆಲ್ಮೆಟ್ ಇಲ್ಲ ಅಂದರೆ ಹೆಡ್ ಇಂಜುರಿ ಆದರೆ ಸಾಯೋ ಚಾನ್ಸಸ್ ಜಾಸ್ತಿ. ಆ ಥರ. ಸೊ ಯಾರು ಜಾಸ್ತಿ ದಿವಸ ಬ್ರೆಸ್ಟ್ ಫೀಡಿಂಗ್ ಮಾಡ್ತಾರಲ್ಲ ಅವ್ರಿಗೆ ರಿಸ್ಕ್ ಕಡಿಮೆ ಅಂತ. ಇಸ್ ದಿಸ್ ಪಾಸಿಬಲ್ ಫಾರ್ ಅಸ್ ಟು ಫೀಡ್ ದ ಚೈಲ್ಡ್ ಫಾರ್ ಅ ಲಾಂಗರ್ ಪೀರಿಯಡ್? ಎಸ್. ಸೊ ಯಾರ್ಯಾರು ನೆಕ್ಸ್ಟ್ ಮಕ್ಕಳಿಗೆ ಪ್ಲಾನ್ ಮಾಡ್ತೀರಾ ಆಗತ್ತಲ್ಲ, ಆರಾಮ್ಸೆ 2-2.5 ವರ್ಷ ಆದರೂ ಯು ಪ್ಲೀಸ್ ಫೀಡ್ ಯುವರ್ ಬೇಬಿ. ಮನೆಗೆ ಹೋಗಿ ಆರಾಮ್ಸೇನು, ದಟ್ ಬ್ರಿಂಗ್ಸ್ ಅ ಬಾಂಡಿಂಗ್ ಆಲ್ಸೋ, ದಟ್ ಸೈಕಲಾಜಿಕಲ್ ಬಾಂಡಿಂಗ್. 3 ತಿಂಗಳು ರಜೆ ಕೊಡ್ತಾರೆ, ಈಗ ಗವರ್ಮೆಂಟೇ ಕೊಡ್ತಾರೆ 5 ತಿಂಗಳು ರಜೆ ಕೊಡ್ತಾರೆ ಅವರು. ಇಲ್ಲ ಪ್ರೈವೇಟ್ ಅಲ್ಲಿ, ನಮ್ಮ ಕಾಲೇಜಲ್ಲಿ ಇವಾಗ 4.5 months 4 months ಐ ಥಿಂಕ್ ಮೆಟರ್ನಿಟಿ ಲೀವ್. ಎಸ್. ಇಲ್ಲದೆ ಹೋದ್ರೆ ಸಂಬಳ ಹೋದ್ರೆ ಹೋಯ್ತು, ಸುಮ್ಮನೆ ಲೀವ್ ವಿದೌಟ್ ಪೇ ಹಾಕೊಂಡು ಹಾಯಾಗಿ ಮಗು ಜೊತೆ ಇರ್ರಿ. ಇಂತಹ ಒಂದು ಆಪರ್ಚುನಿಟಿ ಮತ್ತೆ ಸಿಗೋದೇ ಇಲ್ಲ. ಸೊ ದಟ್ ಇಸ್ ದ ಟೈಮ್ ಫಾರ್ ಅಸ್ ಆ್ಯಂಡ್ ಫಾರ್ ದ ಬೇಬಿ. ಸಂಬಳ ಹೋಗುತ್ತೆ, ಹೋಗ್ಲಿ ಪರವಾಗಿಲ್ಲ. ಸೊ ವಿ ಕಟ್ ಡೌನ್ ಆಲ್ ದ ಎಕ್ಸ್ಟ್ರಾ ಎಕ್ಸ್ಪೆಂಡಿಚರ್. ಸ್ವಲ್ಪ ಮಿಂತ್ರ, ಅಮೆಝಾನ್ ಎಲ್ಲ ಕಡೆ ನೋಡೋದು ಬಿಟ್ಬಿಟ್ರೆ ಇದು ಸಂಬಳ ಉಳಿದು ಹೋಗ್ಬಿಡತ್ತೆ. ಸೊ ಎಕ್ಸ್ಟ್ರಾ ಎಲ್ಲ ಬೇಡ. What we have to do, precious time I am telling to all those who are planning to be mothers or next, spend lot of time with your child. 2 ವರ್ಷ ಆದ್ರೂ ಪರವಾಗಿಲ್ಲ, 2.5 ವರ್ಷ ಆದ್ರೂ ಪರವಾಗಿಲ್ಲ, ಕೀಪ್ ಫೀಡಿಂಗ್ ದ ಬೇಬಿ. ಹಾಲು ಬರಲ್ಲ ಅನ್ಬೇಡ್ರಿ. ಹಾಲು ಯಾವಾಗ ಬರುತ್ತೆ ಅಂದ್ರೆ ಒನ್ಸ್ ದ ಬೇಬಿ ಸ್ಟಾರ್ಟ್ ಸಕ್ಕಿಂಗ್, ನಿಪ್ಪಲ್ ಸಕ್ ಮಾಡ್ದಾಗ್ಲೇನೆ ನಿಮ್ಗೆ ಗೊತ್ತಾಗುತ್ತೆ, ಅದು ಫೀಲ್ ಆಗುತ್ತೆ. ಒಂಥರ ಈ ಪಿಟ್ಯೂಟರಿ ಮೇಲೆ ಅದು ಸಕ್ಲಿಂಗ್ ರಿಫ್ಲೆಕ್ಸ್ ಹೋಗುತ್ತೆ. ಆವಾಗ ನಿಮ್ಗೆ ಜುಮ್ ಅಂತ ಬ್ರೆಸ್ಟ್ ಅಲ್ಲಿ ಏನು ಹಾಲು ಅಲ್ಲೇ ಇರಬೇಕು ಅಂತಿಲ್ಲ, ಅಲ್ಲಿ ಇರೋದಿಲ್ಲ. ಸೊ ಓನ್ಲಿ ವಿತ್ ದ ಸಕ್ಲಿಂಗ್ ರಿಫ್ಲೆಕ್ಸ್ ದಟ್ ದ ಮಿಲ್ಕ್ ಗೆಟ್ಸ್ ಸೆಕ್ರೀಟೆಡ್. ಸೊ ದಟ್ ಈಸ್ ಒನ್ ಥಿಂಗ್, ಇಟ್ಸ್ ಅ ಪ್ರಿವೆಂಟಿವ್ ಆಸ್ಪೆಕ್ಟ್. ಇನ್ನೊಂದು ಸಾಕಷ್ಟು ಎಕ್ಸಸೈಸ್. ವಾಟ್ ಇಸ್ ದಿಸ್ ಎಕ್ಸಸೈಸ್? ನಾನು ನಡಿತೀನಿ, ನಾನು ಅಡುಗೆ ಮಾಡ್ತೀನಿ, ನಾನು ಕಸ ಗುಡಿಸ್ತೀನಿ. ನೋ, ಆಲ್ ದೀಸ್ ಆರ್ ನಾಟ್ ಜಸ್ಟ್ ಇನಫ್. ಬ್ರಿಸ್ಕ್ ಎಕ್ಸಸೈಸ್ ಅಂತ ಅಟ್ಲೀಸ್ಟ್ 45 minutes ಪರ್ ಡೇ 5 ದಿನ ವಾರದಲ್ಲಿ ಆಗತ್ತಾ? ಮನಸ್ಸು ಮಾಡಿದ್ರೆ ಆಗತ್ತೆ. ಮನಸ್ಸು ಮಾಡದೆ ಇದ್ರೆ ಹೆಂಗಸರು ಏನ್ ಹೇಳ್ತೀವಿ, ಅಯ್ಯೋ ಸಾಕಾಯ್ತಪ್ಪ. ನೋ, ದಟ್ ಶುಡ್ ನಾಟ್ ಬಿ ದ ಆಟಿಟ್ಯೂಡ್. ಎಷ್ಟೇ ಸುಸ್ತಾಗಿದ್ರು ಆ ಮನಸ್ಸು ಅನ್ನೋದು ಚೈತನ್ಯ ಇದ್ರೆ ಬಾಡಿನ ಎದ್ದೇಳು, ಗೆಟ್ ಅಪ್ ಅಂಡ್ ಗೋ ಟು ಅಂತ ಹೇಳ್ತೀವಿ. ಅಂಡ್ ಸ್ಟಿಲ್ ನೀವೆಲ್ಲ ತುಂಬಾ ಜನ ಸೈಕ್ಲಿಂಗ್ ಎಲ್ಲ ಇದ್ರೆ, ಸೊ ಜಸ್ಟ್ ಬಿ ಅ ರೋಲ್ ಮಾಡೆಲ್ ಟು ಆಲ್ ಯುವರ್ ಸ್ಟೂಡೆಂಟ್ಸ್ ಹೂ ಆರ್ ಹಿಯರ್. ನೀವು ಆರಾಮ್ಸೆ ಸೈಕಲ್ ತಗೊಂಡು ಕ್ಯಾಂಪಸ್ ಅಲ್ಲಿ ಸೈಕ್ಲಿಂಗ್ ಮಾಡ್ರಿ. ಬಿ ರೋಲ್ ಮಾಡೆಲ್ಸ್. ನಂಗಂತೂ ಸೈಕ್ಲಿಂಗ್ ಮಾಡಕ್ ಬರಲೇ ಇಲ್ಲ. ಈಗ ನಮ್ಮ ಕೆಲವು ಡಾಕ್ಟರ್ಸ್ ತರ್ತಾರೆ, ಅಫ್ಕೋರ್ಸ್ ಜೆಂಟ್ಸ್, ಅವ್ರನ್ನ ನೋಡ್ತಾ ಇದ್ರೆ ಅಯ್ಯೋ ನಂಗೆ ಬಂದಿದ್ರೆ ನಾನು ಹೊಡಿತಾ ಇದ್ನಲ್ಲ ಅಂತ ಹೇಳ್ತೀನಿ. ಸೋ ಸ್ಕೇರ್ಡ್. ಬ್ಯಾಲೆನ್ಸ್ ಮಾಡುವಾಗ ಬಿದ್ದು ಸೈಕಲ್ ಅಂದ್ರೆ ಭಯ ಆಗುತ್ತೆ. ನೋ, ಐ ಸೆಡ್ ಸಚ್ ಅ ರೋಲ್ ಮಾಡೆಲ್ಸ್. ಬಿ ಅ ರೋಲ್ ಮಾಡೆಲ್. ಆರಾಮ್ಸೆ ಡ್ರೆಸ್ ಹಾಕೊಂಡು ಬರ್ತಿರಲ್ಲ,
ಹಾಯಾಗಿ ಸೈಕಲ್ ಇಲ್ವಾ? ಡ್ರೆಸ್ ಇಸ್ ನಾಟ್ ಅಲೌಡ್. ಅಯ್ಯ ರಾಮ, ಗಲಾಟೆ ಮಾಡಕ್ಕಿಲ್ವಾ ಈಗ? ಸುಮ್ಮನೆ ಕೂತಿದ್ರಲ್ಲ ಇಲ್ಲಿ ರುಷ್ಪೇಂದ್ರ ಪೌರ್ ಬಂದಾಗ. Don't you think we cover our entire body with nice with dress? ಅಯ್ಯಯ್ಯೋ, ಈ ಹೇಳ್ಬೇಕಿತ್ತು ಈ ವುಮೆನ್ಸ್ ಡೇಗೆ ವಿ ವಾಂಟ್ ಅ ಗಿಫ್ಟ್ ಫ್ರಮ್ ಯು ಅಂತ. ಹಿಂಗೆ ಕೂತ್ಕೊಂಡ್ರೆ ಅದೇ ಆಗೋದು ನೋಡ್ರಿ. ಬೇಡ ಅಂದ್ರ? ಅಯ್ಯೋ, ನಂಗೆ ಒಂದು ಮಾತು ಗೊತ್ತಿದ್ರೆ ಚೆನ್ನಾಗಿ ಈಗಲೇ ಹೇಳ್ತಾರೆ. No, this is something, we need to present ourselves in a nice way. It's not just the saree that is presentable. So how we are ಅನ್ನೋದು. ಅಂದ್ರೆ ಅವ್ರಿಗೆ ನೀವೆಲ್ಲ ಡ್ರೆಸ್ ಹಾಕೊಂಡ್ರೆ ಸ್ಟೂಡೆಂಟ್ ಯಾರು ಟೀಚರ್ ಯಾರು ಗೊತ್ತಾಗಲ್ಲ. ಅದೊಂದು ಸ್ವಲ್ಪ ಹೊಟ್ಟೆ ಉರಿ ಇರುತ್ತೆ ಗಂಡಸರಿಗೆ. ಸೊ ಚಿಕ್ಕವ್ರ ತರ ಕಾಣಿಸ್ಬಿಡ್ತಾರೆ, ಇವರು ಹೀಗೆ ಕಾಣಿಸ್ತಾರೆ ಅಂತಲೋ ಏನೋ. Now that is comfortable. At times ನಾವು ಲೇಟ್ ಆದಾಗ ಒಂದೇ ನಿಮಿಷ ಸಾಕಲ್ವಾ ಚಕ್ಕಂತ ಹಾಕೊಂಡು ಬರ್ಲಿಕ್ಕೆ. ಸೊ ಸೀರೆ ಆದ್ರೂ ಹಾಗೆ ಹೀಗೆ ಸರಿ ಮಾಡ್ಕೊಂಡೆಲ್ಲ ಮಾಡ್ಕೊಂಡು ಡ್ರೆಸ್ ಇಸ್ ವಿ ಆರ್ ಸೊ ಕಂಫರ್ಟಬಲ್ ಆಲ್ಸೋ ವೆನ್ ವಿ ಆರ್ ಟೇಕಿಂಗ್ ಕ್ಲಾಸಸ್ ಎಲ್ಲ ಮಾಡುವ. ನೀವೆಲ್ಲ ಬರ್ಕೊಡ್ಬೇಕಪ್ಪ. ನೆಕ್ಸ್ಟ್ ನನಗೆ ರುಷ್ಪೇಂದ್ರ ಸರ್ ಸಿಕ್ಕಿದಾಗ ಹೇಳ್ತೀನಿ. ಡೆಫಿನೆಟ್ಲಿ ಸಿಕ್ಕಿದ್ರೆ ದಿಸ್ ಇಸ್ ಅನ್ಫೇರ್ ಫ್ರಮ್ ಯುವರ್ ಸೈಡ್ ಸರ್ ಅಂತ. ಸೊ ಅಟ್ಲೀಸ್ಟ್ ವಿ ಡೋಂಟ್ ಹ್ಯಾವ್ ಎನಿ ರೆಸ್ಟ್ರಿಕ್ಷನ್. ಇವಾಗ ನಾವು ಪ್ಯಾರಾಕ್ಲಿನಿಕಲ್ ಪ್ರೀ ಕ್ಲಿನಿಕಲ್ ಎಲ್ಲ ವಿ ಆಲ್ ವೇರ್ ಡ್ರೆಸ್ಸಸ್ ಆ್ಯಂಡ್ ಗೋ ಟು ದ ಕ್ಲಾಸಸ್ ಅಂತ. ಸೊ ಎಕ್ಸರ್ಸೈಸ್ ಇಸ್ ಒನ್ ಥಿಂಗ್. ಇವತ್ತಿಂದ ಪ್ಲಾನ್ ಮಾಡಿ ಹೌ ಮಚ್ ಯು ಕ್ಯಾನ್. ಎಲ್ಲಿ ಹೋಗೋಕ್ಕಾಗಲ್ಲ ಅಂದರೆ ಇಲ್ಲೇ ನೀವು ವಾಕಿಂಗ್ ಅಲ್ಲ, ಗೋಯಿಂಗ್ ಫ್ರಮ್ ಯುವರ್ ಡಿಪಾರ್ಟ್ಮೆಂಟ್ ಟು ದ ಲ್ಯಾಬೋರೇಟರಿ ಆರ್ ದ ಕ್ಲಾಸ್ ರೂಮ್ ಎಲ್ಲ ಬ್ರಿಸ್ಕ್ ಆಗಿ ವಾಕ್ ಮಾಡಕ್ಕೆ ನೋಡ್ಕೊಳ್ಳಿ. ಏನಿಲ್ಲ ಅಂತ ಹೇಳಿದ್ರು ಬ್ರಿಸ್ಕ್ ವಾಕ್ ಇಸ್ ವಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಇದೆಲ್ಲ ದೀಸ್ ಆರ್ ಬಿಕಾಸ್ ಲ್ಯಾಕ್ ಆಫ್ ಎಕ್ಸರ್ಸೈಸ್ ಇಸ್ ಒನ್ ವಿಚ್ ಇಸ್ the etiological factor for breast cancer ಅಂತ ಹೇಳ್ಬಿಟ್ಟು. ಸೊ obesity next. Yeah, so age I told you, genetic factors ಹೇಳ್ದೆ, gender ಹೇಳ್ದೆ, ಜಿಯೋಗ್ರಾಫಿಕಲ್ ಅಫ್ಕೋರ್ಸ್ ಈಗ ಎಲ್ಲ ಇಂಡಿಯಾಕ್ಕೂ ಬಂದ್ಬಿಡ್ತು ಅಂತ ಹೇಳ್ಬಿಟ್ಟು. ವಿ ಹ್ಯಾಡ್ ನೆವರ್ ಹರ್ಡ್ ಆಫ್ ಬ್ರೆಸ್ಟ್ ಕ್ಯಾನ್ಸರ್, ಸೊ ಫ್ರೀಕ್ವೆಂಟ್ ಇರಲಿಲ್ಲ. ಸೊ ನೆಕ್ಸ್ಟ್ ಐ ಟೋಲ್ಡ್ ಯು ಅಬೌಟ್ ಡಯಟರಿ ಫ್ಯಾಕ್ಟರ್ಸ್. ವಾಟ್ ವಿ ಈಟ್, ತುಂಬ ಫ್ಯಾಟಿ ಫುಡ್ಸ್. ವಿ ಹ್ಯಾವ್ ಟು ಈಟ್ ಎವ್ರಿಥಿಂಗ್. ನಾನು ಕೇಳಿದ್ರೆ ಅದು ತಿನ್ಬೇಡ ಇದು ತಿನ್ಬೇಡ ಅನ್ನೋ ದರ್ ಇಸ್ ನಥಿಂಗ್, ಬಟ್ ಹೌ ಮಚ್ ವಿ ಈಟ್ ಈಸ್ ವೆರಿ ಇಂಪಾರ್ಟೆಂಟ್. ತುಪ್ಪನೇ ತಿಂತೀನಿ ಅಂತ ದಿನಕ್ಕೆ ಎಲ್ಲ ಬೆಳಗ್ಗೆ ಚಪಾತಿಗೂ ತುಪ್ಪ ಹಾಕೋ, ಬಿಸಿ ಅನ್ನಕ್ಕೂ ತುಪ್ಪ ಹಾಕೋ, ಸಾಯಂಕಾಲ ದೋಸೆಗೂ ತುಪ್ಪ ಹಾಕೋ, ದಟ್ ಬಿಕಮ್ಸ್ ಎಕ್ಸಸ್, ರೈಟ್? ಅದು ಪರವಾಗಿಲ್ಲ, ಎಕ್ಸಸ್ ಆದ್ರೂ ಪರವಾಗಿಲ್ಲ. ವಿ ಸ್ಟಿಲ್ ಸಿ ನಾವು ಶಿವಶಂಕರ್ ಪರ ಎಷ್ಟೊಂದು ಚೆನ್ನಾಗಿ ತುಪ್ಪ ತಿಂತಾರೆ ಅಂತ ಹೇಳಿ. ಸೊ ಬಟ್ ವಿ ನೀಡ್ ಟು ಎಕ್ಸರ್ಸೈಸ್. ಏನು ತಿಂತೀವಲ್ಲ ವಿ ಹ್ಯಾವ್ ಟು ಸ್ಪೆಂಡ್ ದಟ್ ಎನರ್ಜಿ ಅಂತ. ಅದು ವಿ ಡೋಂಟ್ ಡೂ. ಐಸ್ ಕ್ರೀಮ್ ಆಯ್ತು ತಿಂತಾನೆ ಇದ್ರೆ 1 ಬೌಲ್ ಆಯ್ತು, 2 ಬೌಲ್ ಆಯ್ತು, 2 ಸ್ಕೂಪ್ ಆಯ್ತು, 3 ಸ್ಕೂಪ್ ಆಯ್ತು ಅಂತ ಬರೀ ಅದು ಅದ್ರ ಜೊತೆ ಊಟನೂ ಮಾಡ್ತೀವಿ. ಎವ್ರಿಥಿಂಗ್ ವಿ ಹ್ಯಾವ್ ಟು ಈಟ್, ಬಟ್ ಎವ್ರಿಥಿಂಗ್ ಇನ್ ಲಿಮಿಟೇಷನ್. ಹಾಗಾಗಿ ಅದು ತಿನ್ಬೇಡ ಇದು ತಿನ್ಬೇಡ, ದರ್ ಇಸ್ ನೋ ರೆಸ್ಟ್ರಿಕ್ಷನ್. ಬಟ್ ಇಫ್ ಯು ಡಿವಿಯೇಟ್ ಫ್ರಮ್ ಆಲ್ ದಟ್, ದೆನ್ ಡಯಟರಿ ಫ್ಯಾಕ್ಟರ್ಸ್ ಆರ್ ವೆರಿ ಇಂಪಾರ್ಟೆಂಟ್. ದೆನ್ ಮೆನಾರ್ಕೆ ಮೆನೋಪಾಸ್ ಹೇಳಿದೆ, ತುಂಬ ಬೇಗ ಪೀರಿಯಡ್ಸ್ ಬರೋದು, ದೊಡ್ಡವಳಾಗೋದು ಹುಡುಗಿ, ಮತ್ತೆ ಎಷ್ಟು ವರ್ಷ ಕಂಟಿನ್ಯೂಸ್ ಆಗೋದು, ಮೆನೋಪಾಸ್ ಆಗೋದು ತುಂಬ ಡಿಲೇ ಆಗೋದು, 50 ವರ್ಷದ ಮೇಲೆ ಆಗ್ತಾರೆ. ಈಗೆಲ್ಲ 45 years, 40 years also they are attaining menopause. Next. Yeah. Yes. So ಇನ್ನೆಲ್ಲಾನು child bearing also I told you, ಯಾವ age fertility, breast feeding and ಬೇರೆ ಎಲ್ಲ ಬ್ರೆಸ್ಟ್ ನಲ್ಲಿ ಒಂದು ಗಡ್ಡೆ ತರ ಅನ್ಸಿದ್ರೆ ಎಲ್ಲಾನು ಕ್ಯಾನ್ಸರ್ ಅಲ್ಲ. We should know. So there are so many diseases. ಸಣ್ಣ ಹುಡುಗಿಯರಿಗೆ ಬ್ರೆಸ್ಟ್ ಅಲ್ಲಿ ಗಡ್ಡೆಗಳು ಬರುತ್ತೆ, ಅದು ಫೈಬ್ರೋಎಡಿನೋಮಾ. ಈಸ್ಟ್ರೋಜನ್ ಇಸ್ ದೇರ್ ಇನ್ ಅವರ್ ಬಾಡಿ. ಸೊ ಬ್ರೆಸ್ಟ್ ಸೆಲ್ಸ್ ಒಂದ್ ಕಡೆ ತುಂಬಾ ಈಸ್ಟ್ರೋಜನ್ಗೆ ರೆಸ್ಪಾನ್ಸ್ ತೋರಿಸಿದಾಗ ಇಟ್ ಜಸ್ಟ್ ಗೋಸ್ ಆನ್ ಪ್ರಾಲಿಫರೇಟಿಂಗ್. ಸೆಲ್ಸ್ ಡಿವೈಡ್ ಆಗಿ ಒಂದು ಗಡ್ಡೆ ಆಗುತ್ತೆ. ಒಂದಲ್ಲ, ಎರಡಲ್ಲ, 3-4 ಇರ್ಬೋದು. ನಾಟ್ ಜಸ್ಟ್ ಒನ್ ಬ್ರೆಸ್ಟ್ ಇನ್ನೊಂದು ಬ್ರೆಸ್ಟ್ ಅಲ್ಲೂ ಇರಬಹುದು. ಎಷ್ಟು ಚೆನ್ನಾಗಿ ಬಂದಿರ್ತದೆ. ಅದನ್ನ ನಾವು ಮೌಸ್ ಇನ್ ದ ಬ್ರೆಸ್ಟ್ ಅಂತ ಹೇಳ್ತೀವಿ. ಯಾವುದೇ ಒಂದು ಬ್ರೆಸ್ಟ್ ಅಲ್ಲಿ ಮಾಸ್ ಇದ್ದಾಗ ಅದನ್ನ ಹಿಡ್ಕೊಳಕ್ ಹೋದಾಗ ಕೈಗೆ ಸಿಗೋದಿಲ್ಲ, ಓಡಾಡುತ್ತದೆ, ಅಲ್ಲಿ ಹೋಗುತ್ತೆ ಇಲ್ಲಿ ಹೋಗುತ್ತೆ. ಅಂದ್ರೆ ದಟ್ ಸೇಸ್ ಅದು ಎಲ್ಲೂ ಅಂಟ್ಕೊಂಡಿಲ್ಲ
for the underlying tissues. So it is harmless. Even cancer ಅಷ್ಟೇ ಬಿಗಿನಿಂಗ್ನಲ್ಲಿ ಹಾಗೆ ಇರುತ್ತೆ, ಎಲ್ಲಿಗೂ ಅಂಟ್ಕೊಳ್ಳಲ್ಲ. ಒಂದು ಉದಾಹರಣೆ ಕೊಟ್ಟನಲ್ಲ ನನ್ನ ರಿಲೇಟಿವ್ಗೆ ಕದ್ದಿದ್ದು ಅಂತ ಹೇಳ್ಬಿಟ್ಟು ಎಲ್ಲೂ ಅಂಟ್ಕೊಂಡಿರ್ಲಿಲ್ಲ ಅದು. ಸೊ ದಟ್ ವಾಸ್ ಸಮಥಿಂಗ್ ಗುಡ್. ಸೊ ಇಟ್ ಕ್ಯಾನ್ ಬಿ ರಿಮೂವ್ಡ್ ಅಂತ. ಸೊ ದೇರ್ ಆರ್ ಅದರ್ ಡಿಸೀಸಸ್, ಇದು ನೋಡ್ಕೊಳ್ಬೇಕು. ತುಂಬಾ ನಾಲೆಡ್ಜ್ ಇದ್ರು ಭಯ ಆಗತ್ತೆ. ನಮ್ಮ ಮೆಡಿಕಲ್ ಸ್ಟೂಡೆಂಟ್ ಒಬ್ಳು ಹಾಗೆ, ಅವರ ಆಂಟಿ ಯಾರೋ ಬ್ರೆಸ್ಟ್ ಕ್ಯಾನ್ಸರ್ ಆಗಿ ಹೋಗಿದ್ರು. ದಿಸ್ ವಾಸ್ ಲಾಂಗ್ ಬ್ಯಾಕ್, ಇಷ್ಟು ಕಾಮನ್ ಆಗಿರ್ಲಿಲ್ಲ ಆವಾಗ. ಅವಳಿಗೆ ಒಂದು ಬ್ರೆಸ್ಟ್ ಮಾಸ್ ಬಂತು. ನಾವು ನೀಡಲ್ ಹಾಕಿ ಟೆಸ್ಟ್ ಮಾಡಿ ವಿ ಟೋಲ್ಡ್ ಹರ್ ದಿಸ್ ಇಸ್ ನಾಟ್ ಮಲಿಗ್ನೆನ್ಸಿ ಅಂತ. ಅದನ್ನು ತೆಗೆದಾಯ್ತು. ಕೆಲವು ಸತಿ ಫೈಬ್ರಾಯ್ಡಿನೋಮಾ ಮತ್ತು ಬರುತ್ತೆ. ಅಂಡ್ ಕ್ಯಾನ್ಸರ್ಗೂ ಮತ್ತೆ ಕ್ಯಾನ್ಸರ್ ಅಲ್ಲದೆ ಇರೋದಕ್ಕೂ ನಡುವೆ ವಿಚ್ ಇಸ್ ಪ್ರೋನ್ ಫಾರ್ ಕ್ಯಾನ್ಸರ್ ಇಲ್ಲ ಆ ಥರ ಇರುತ್ತೆ. ಸೊ ದೆನ್ ಶಿ ಡೆವಲಪ್ ದಟ್ ಮಾಸ್ ಅಗೇನ್. ಮತ್ತೆ ಬಂದ್ಲು, ಟೆಸ್ಟ್ ಮಾಡಿ ಇರಮ್ಮ ರಿಪೋರ್ಟ್ ಕೊಡ್ತೀವಿ ಅಂತ ಹೇಳೋ ಮುಂಚೆನೆ, ಶಿಸ್ ಅ ಮೆಡಿಕಲ್ ಸ್ಟೂಡೆಂಟ್ ಅಂಡ್ ಈ ಥರ ಗೊತ್ತಿತ್ತು, ತುಂಬ ಓದ್ಬಿಟ್ಟಿದ್ಲು. ರಿಪೋರ್ಟ್ ತಗೊಳ್ಳೋ ಮುಂಚೆ ಶಿ ಅಟೆಂಪ್ಟೆಡ್ ಸೂಸೈಡ್. ಎಷ್ಟು ಬೇಸರ ಆಗೋಯ್ತು. ಹೀಗೆ ತುಂಬ ಓದ್ಕೊಂಡು ಇವಾಗೆಲ್ಲ ಗೂಗಲ್ನಲ್ಲಿ ಇರೋದು ಬರೋದು ಬೇಡದ್ದು ಬೇಕಿದ್ದು ಎಲ್ಲ. ಸೊ ಪ್ಲೀಸ್ ಡೋಂಟ್ ರೀಡ್. ಯಾವುದು ಎಷ್ಟು ಬೇಕು ಅಂತ ನಿಮ್ಗೆ ಗೊತ್ತಾಗೋದಿಲ್ಲ. ಸೊ ಈ ಟಿವಿನಲ್ಲಿ ಎಲ್ಲ ಹೈಪ್ ಮಾಡ್ತಾರಲ್ಲ, ಆ ಥರ ಹೆದರಿಕೆ ಬರ್ಸ್ತಾರಲ್ಲ, ಕರೋನಾ 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 ಅನ್ಕೊಂಡ್ರೆ ಅಯ್ಯಪ್ಪ ಬಂದೇ ಬಿಡ್ತು ಅನ್ನೋಷ್ಟು. ಇರೋದೇ ಗ್ಲೋರಿಫೈ ಆಲ್ ದ ಥಿಂಗ್ಸ್ ವಿಚ್ ಆರ್ ನಾಟ್ ಟು ಬಿ ಗ್ಲೋರಿಫೈಡ್. ಬೇಕಿದ್ದು ಬಿಟ್ಟು ಬೇಡದ್ ಮಾಡ್ತಾರಲ್ಲ ಆ ಥರ. ಸದ್ಯ ಲಕಿಲಿ ಶಿ ಸರ್ವೈವ್ ಅಂಡ್ ಇಟ್ ವಾಸ್ ನಾಟ್ ಮೆಲಿಗ್ನೆನ್ಸಿ. ಅವಳು ಹೇಗೆ ಅಂದರೆ ಚಿಕ್ಕಮ್ಮನ ಅಮ್ಮನೇ ತಿರ್ಕೊಂಡಿದ್ರು ಅನ್ಸುತ್ತೆ, ಓ ನನಗೂ ಬಂದ್ಬಿಡ್ತು ಅಂತ. ಏನು ಭಯ ಬೇಡ, ಅಮ್ಮಂಗಿತ್ತು, ಚಿಕ್ಕಮ್ಮಂಗಿತ್ತು, ಅಕ್ಕಂಗಿತ್ತು ಅಂತ ಹೇಳಿದ್ರೆ ಸೊ ಒಂದು ಜೆನೆಟಿಕ್ ಟೆಸ್ಟಿಂಗ್ ಇಸ್ ಅವೈಲಬಲ್, ಅದು ಮಾಡಿಸೋದು. ಆ ಥರ ಅಬ್ನಾರ್ಮ್ಯಾಲಿಟಿ ಇದೆ ಅಂದರೆ ಸೊ ದ ಬ್ರೆಸ್ಟ್ ಕುಡ್ ಬಿ ರಿಮೂವ್ಡ್. ಸೊ ಬ್ರೆಸ್ಟೇ ತೆಗೆದಾಗ ಇಲ್ಲಿ ಆಕ್ಟ್ ಮಾಡಲಿಕ್ಕೆ ಟಿಶ್ಯೂನೇ ಇರೋದಿಲ್ವಲ್ಲ. ಸೊ ವಿ ಸೇವ್ ourselves from that. ನೆಕ್ಸ್ಟ್, ತುಂಬ ದಿವಸ ನಾವು ಬದುಕಿದಷ್ಟು ಎಲ್ಲ ವಿ ಆರ್ ಎಕ್ಸ್ಪೋಸ್ ಟು ಸೋ ಮೆನಿ ಕಾರ್ಸಿನೋಜನ್ಸ್ ಅಲ್ವಾ ಎನ್ವಿರಾನ್ಮೆಂಟಲ್ಲಿ. ಯಾವುದು ಕ್ಯಾನ್ಸರ್ ಬರುತ್ತೆ, ಕಾರ್ಸಿನೋಜನ್ ಯಾವುದಲ್ಲ ಅನ್ನೋದಂತೂ ಖಂಡಿತ ವಿ ಕೆ ನಾಟ್ ಲಿಸ್ಟ್. ಯುವರ್ ಪ್ರೊಫೆಸರ್ ವಾಸ್ ಲಿಸ್ಟಿಂಗ್ ಸೋ ಮೆನಿ ಥಿಂಗ್. ಅದಕ್ಕೆ ನಾವು ಹೇಳ್ತೀವಿ ಎನಿಥಿಂಗ್ ಅಂಡ್ ಎವ್ರಿಥಿಂಗ್ ಅಂಡರ್ ದ ಸನ್ ಇನ್ಕ್ಲೂಡಿಂಗ್ ದ ಸನ್ ಹಿಮ್ಸೆಲ್ಫ್ ಇಸ್ ಕಾರ್ಸಿನೋಜೆನಿಕಲ್. ಯಾವುದು ಕ್ಯಾನ್ಸರ್ ಯಾವ್ದು ಬರ್ಸುತ್ತೆ, ಯಾವುದು ಬರೋದಿಲ್ಲ. ನೋಡ್ತಾ ಹೋದ್ರೆ ಬರೀ ನೀರು ಗಾಳಿ ಅಂದ್ರೆ ಅಯ್ಯೋ ಗಾಳಿಯಿಂದಲೂ ಬರುತ್ತೆ ನೀರಿಂದಲೂ ಬರುತ್ತೆ ಅನ್ನುವಂಥದ್ದು. ಗಾಳಿಯಿಂದ ಬೇಕಾದಷ್ಟು ವಿ ಆರ್ ಇನ್ಹೇಲಿಂಗ್ ಸೋ ಮೆನಿ ಕಾರ್ಸಿನೋಜನ್ಸ್. ಅವ್ರು ಹೇಳಿದ್ರಲ್ಲ ಸಾಡಸ್ಟ್ ಎಲ್ಲ, ದಟ್ ಇಸ್ ಕಾಲ್ಡ್ ಅಸ್ ನ್ಯೂಮೋಕೋನಿಯೋಸಿಸ್ ಅಂತ. ಎಸ್ಪೆಷಲಿ ಅವರು ಈ ಏರೋಪ್ಲೇನ್ ಮಾಡೋ ಫ್ಯಾಕ್ಟ್ರಿಯಲ್ಲಿ ಬೆರಿಲಿಯಂ ಸಿಲಿಕೋಸಿಸ್ ಎಲ್ಲ ಸಿಲಿಕಾನ್ ಇರೋ ಕಡೆ ಎಲ್ಲ ಕೆಲಸ ಮಾಡ್ತಾರಲ್ಲ. ಸೊ ಎಲ್ಲ ಇನ್ಹೇಲ್ ಮಾಡ್ತಾ ಇರ್ತಾರೆ. ಲಂಗಲ್ಲಿ ಫಸ್ಟ್ ದೇ ಗೆಟ್ ಅ ಡಿಸೀಸ್, ಅದರಿಂದ ಸೆಕೆಂಡರಿ ಇನ್ನೊಂದು ಕ್ಯಾನ್ಸರ್ ಬರುತ್ತೆ. ಆಲ್ ದೀಸ್. ಹಾಗಿದ್ರೆ ಗಾಳಿನೇ ಕುಡಿದೇ ಇರೋಕ್ಕಾಗುತ್ತಾ? ನೀರು, ಪ್ಲಾಸ್ಟಿಕ್ ಬಾಟಲ್ ಅಂತ ಹೇಳ್ತೇವೆ, ವಿನೈಲ್ ಕ್ಲೋರೈಡ್, slowly the particles which are related, so they're released, that also are carcinogenic. So ಯಾವುದು ಕ್ಯಾನ್ಸರ್ ಬರುತ್ತೆ, ಯಾವುದು ಕ್ಯಾನ್ಸರ್ ಬರಲ್ಲ. ಸೊ ಜಾಸ್ತಿ ಬಿಸಿಲು ಹೋದ್ರೆ ಟ್ಯಾನ್ ಆಗ್ತೀವಿ ಅಂತ ವಿ ಪುಟ್ ಸನ್ಸ್ಕ್ರೀನ್. ಸ್ವಲ್ಪ ಬಿಸಿಲಿಗೆ ಹೋಗ್ಬೇಕು, ವೈಟಮಿನ್ ಡಿ ಪ್ರೊಡ್ಯೂಸ್ ಆಗುತ್ತೆ ಅಂತ. ಸೊ ಜಾಸ್ತಿ ಈ ಒಂದು ಬಿಸಿಲಿಗೆ ಎಕ್ಸ್ಪೋಸ್ ಆದಾಗ ಸ್ಕಿನ್ ಕ್ಯಾನ್ಸರ್ ಬರುತ್ತೆ. ಸೊ ಯಾವುದು ಬೇಕು ಯಾವುದು ಬೇಡ ಅಂತ ಹೇಳೋದು ನಿಜವಾಗ್ಲೂ ದಿಸ್ ಇಸ್ ಬಿಕಮ್ such a problematic thing, and we cannot really put a demarcation for that. Next. So ವಯಸ್ಸಾಗ್ತಾ ಆಗ್ತಾ ಇದ್ದಂಗೆ ನಾವು ಬದುಕಿದಷ್ಟು ಹೊತ್ತು ವರ್ಷನೂ ಸೊ ವಿ ಆರ್ ಎಕ್ಸ್ಪೋಸ್. ನಂದೇ ಫ್ಯಾಮಿಲಿ ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ. ಇಸ್ 82 years, healthy, so healthy, otherwise husband and wife, ಅವರು 92 years, but because she is exposed to all these chemicals and environmental factors for such a long time alva. So ಎಲ್ಲೋ ಒಂದು there will be some disturbance ಅಂತ ಹೇಳ್ಬಿಟ್ಟು. So this also I told you, the responsible genes, genetic factors. Okay, we'll talk about prevention. ಹಾಗಾದ್ರೆ what could be done now? Any idea what can be done? ಇಷ್ಟೆಲ್ಲ ಫ್ಯಾಕ್ಟರ್ಸ್ ಗೊತ್ತಾಯ್ತು ನಮಗೆ. ಹೆಂಗೆ, how can we prevent? Early detection, definitely. Just starting ಅಲ್ಲೇ ನಾವು ಗುರುತಿಸಿದ್ರೆ, if the breast is removed, so 5-year survival or even 10-year survival, ಆರಾಮ್ಸೆ without any metastasis ಬದುಕಬಹುದು. ಸೊ ಅದಕ್ಕೆ ಏನು ಮಾಡಬೇಕು? what has to be done? That is the question now. Shall we just see a video? So
ಸೊ ಫಸ್ಟ್ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್. ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ವಿಡಿಯೋದಲ್ಲಿ ಹೇಗಿದೆ ನೋಡ್ರಿ. ಬಟ್ ಬೆಸ್ಟ್ ಇಸ್ ನಾ ಹೇಳ್ತೀನಿ ಎಲ್ಲರಿಗೂ, ನಾವು ಕನ್ನಡಿ ಮುಂದೆ ನಿಂತ್ಕೊಂಡಾಗ ವಿ ಜಸ್ಟ್ ಲುಕ್ ಎಟ್ ಅವರ್ ಬ್ಯೂಟಿ ಡ್ರೆಸ್ ಎಲ್ಲ ಅಲ್ಲ. ಸೊ ವಿ ನೀಡ್ ಟು ಲುಕ್ ಎಟ್ ಅವರ್ ಬಾಡಿ ಆಲ್ಸೋ. ಒಂದು ಅನೀಮಿಯಾ ಇರೋದು ಹೇಳ್ತೀನಿ ನಾನು, ಕಣ್ಣು ನೋಡ್ಕೊಳ್ಳಿ, ನಾಲಿಗೆ ನೋಡ್ಕೊಳ್ಳಿ, ಪೇಲ್ ಆಗಿದೆಯಾ ನಾಲಿಗೆ, ಹೌ ಇಸ್ ಇಟ್. ಇಫ್ ಇಟ್ ಇಸ್ ವೆರಿ ಪೇಲ್ ಬಾಲ್ಡ್ ಇದ್ರೆ ನಿಮ್ಗೆ ಐರನ್ ಡಿಫಿಷಿಯನ್ಸಿ ಇದೆ. ಉಗುರುಗಳನ್ನ ನೋಡ್ಕೊಳ್ಳಿ. ಸೊ ಇಫ್ ಇಟ್ ಇಸ್ ಡಿಪ್ರೆಸ್ಡ್ ಅವಾಗ ಐರನ್ ಡಿಫಿಷಿಯನ್ಸಿ ಇದೆ. ಕೈಗಳ ಮೇಲ್ಗಡೆ ನೋಡ್ಕೊಳ್ಳಿ, ಕಪ್ಪಗಿದೆಯಾ ಅಂತ, ಅದು ಅಷ್ಟೇ ನಮಗೆ ವೈಟಮಿನ್ B12 ಡಿಫಿಷಿಯನ್ಸಿ ಎಲ್ಲ ಹೇಳುತ್ತೆ. ಸೊ ವಿ ನೀಡ್ ಟು ಲುಕ್ ಅಟ್ ಆಲ್ ದಿಸ್. ಪ್ಲಸ್ ನಮ್ಮ ಬಾಡಿ ಹೇಗಿದೆ ಅಂತ ವಿ ನೀಡ್ ಟು ಲುಕ್ ಎಟ್ ಇಟ್. ಸೊ ಬಾಡಿ ಸ್ಟ್ರಕ್ಚರ್ ಇಸ್ ಇಟ್ ಕಮಿಂಗ್ ಲೈಕ್ ದಿಸ್ ಅಂಡ್ ಪೇರ್ ಶೇಪ್ ಅಂತ ಹೇಳ್ತೀವಲ್ಲ, ಸೊ ಬ್ರಾಡರ್, ದಟ್ ಈಸ್ ಬೆಟರ್ ದ್ಯಾನ್ ಗಂಡಸರಿಗೆ. ಇವಾಗ ಹೊಟ್ಟೆ ದಪ್ಪ ಇರುತ್ತೆ, ಫ್ಯಾಟ್ ಇಸ್ ಮೋರ್ ಆನ್ ದ ಅಬ್ಡೋಮೆನ್, ಅವ್ರು ನೆಕ್ಸ್ಟ್ ಲೀನ್ ಆಗ್ತಾರಲ್ಲ. ಸೊ ಆ ಥರ ನಮಗೆ ಡಿಸ್ಟ್ರಿಬ್ಯೂಷನ್ ಆಫ್ ಫ್ಯಾಟ್ ಇದ್ರೆ ವಿ ಆರ್ ಅಟ್ ಮೋರ್ ರಿಸ್ಕ್. ಸೊ ವಿ ಹ್ಯಾವ್ ಟು ಡೂ ಎಕ್ಸಸೈಸ್, ಜಿಮ್ಗೆ ಹೋಗಬೇಕು ಅಥವಾ ಲರ್ನ್ ಸಮ್ ಎಕ್ಸಸೈಸಸ್ ದಟ್ ಕುಡ್ ಬಿ ಡನ್ ಅಂಡ್ ದೆನ್ ಬರ್ನ್ ದಟ್ ಫ್ಯಾಟ್. ಇಟ್ ಇಸ್ ಪಾಸಿಬಲ್. ಸೆಕೆಂಡ್, ಸೆಲ್ಫ್ ಎಕ್ಸಾಮಿನೇಷನ್ ಆಫ್ ದ ಬ್ರೆಸ್ಟ್. ಯಾರಿಗೆ ಅಲ್ಲಿ ಯಾರು ತಕ್ಷಣ ಡಾಕ್ಟರ್ ಹತ್ರ ಹೋಗಲ್ಲ ಅಂತ ಹೇಳಿದ್ರೆ, ಅಯ್ಯೋ ಮುಜುಗರ ಡಾಕ್ಟರ್ ಹತ್ರ ತೋರಿಸ್ಕೊಳ್ಳೋಕ್ಕೆ, ಹೇಳ್ಕೊಳ್ಳೋಕೆ ಮುಜುಗರ ಅಂತ ಹೇಳ್ಬಿಟ್ಟಲ್ಲ. ಸೊ ಸೆಲ್ಫ್ ಎಕ್ಸಾಮಿನೇಷನ್ ಆಫ್ ದ ಬ್ರೆಸ್ಟ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ಒಂದು ಮೆಥಡ್ನ ಹೇಳ್ತೀನಿ, ಕನ್ನಡಿ ಮುಂದೆ ನಿಂತ್ಕೊಳ್ಬೇಕು. ಸೊ ವಿ ಹ್ಯಾವ್ ಟು ಕೀಪ್ ಅವರ್ ಹ್ಯಾಂಡ್ಸ್ ಲೈಕ್ ದಿಸ್ ಇಟ್ಕೊಂಡು, ಅವಾಗ ಬ್ರೆಸ್ಟ್ ಹೆಂಗೆ ಡಿಸ್ಟ್ರಿಬ್ಯೂಟ್ ಆಗಿದೆ ನೋಡ್ಕೊಳ್ಬೇಕು. ಸೈಜ್ ಆಫ್ ದ ಬ್ರೆಸ್ಟ್ ಬೋತ್ ಸೇಮ್ ಸೈಜ್ ಅಥವಾ ಏನಾದರೂ ದಪ್ಪ ಇದೆಯಾ. ನೆಕ್ಸ್ಟ್ ಸ್ಕಿನ್ ಏನಾದ್ರೂ ಒಳಗೇನಾದ್ರೂ ಇದ್ರೆ ಮೇಲ್ಗಡೆ ಚೇಂಜಸ್ ಗೊತ್ತಾಗುತ್ತೆ ನಮಗೆ. ಏನಾದ್ರೂ ಕೆಂಪಗಾಗಿದೆಯಾ ಅಥವಾ ವೆರಿ ಇಂಪಾರ್ಟೆಂಟ್ ಅಂದ್ರೆ ಸ್ವಲ್ಪ ಲೇಟ್ ಸ್ಟೇಜ್ಗೆ ನಾವು ಕಿತ್ಲೆ ಹಣ್ಣಿನ ಸಿಪ್ಪೆ ನೋಡ್ತೀವಲ್ವಾ, ಅದ್ರ ಮೇಲೆ ಹಿಂಗೆ ಡಿಪ್ರೆಷನ್ಸ್ ಇದೆ ಅಲ್ವಾ. ಸೊ ಸ್ಕಿನ್ ಏನಾದ್ರೂ ಆ ಥರ ಆಗ್ಬಿಟ್ಟಿದ್ಯಾ, ಆರೆಂಜ್ ಪೀಲ್ ತರ ಇದೆಯಾ. ಮತ್ತೆ ನಿಪ್ಪಲ್ ಹೇಗಿದೆ, ಈಸ್ ಇಟ್ ಗೋಯಿಂಗ್ ಇನ್ಸೈಡ್, ರಿಟ್ರಾಕ್ಟೆಡ್ ನಿಪ್ಪಲ್ ಅಂತ ಹೇಳ್ತೀವಲ್ಲ, ಸೊ ಒಳಗೆ ಹೋಗ್ಬಿಟ್ಟಿರತ್ತೆ. ಕೆಲವರಿಗೆ ದಟ್ ಇಸ್ ಕಾಮನ್. ನಾವು ಬ್ರೆಸ್ಟ್ ಫೀಡಿಂಗ್ ಮುಂಚೆ ವಿ ಸಿ ಹೌ ನಿಪ್ಪಲ್ ಟು ಬಿ ಸ್ಟಿಮ್ಯುಲೇಟೆಡ್ ಎಲ್ಲ, ವೆದರ್ ಒಳಗೆ ಸಿಕ್ಕಾಕೊಂಡಿದೆ ಆಚೆ ಬರೋದಿಲ್ವಾ. ಸೊ ಎರಡು ಬ್ರೆಸ್ಟ್ ಅಲ್ಲಿ ಏನು ವ್ಯತ್ಯಾಸ ಇದೆ, ದಿಸ್ ಇಸ್ ಜಸ್ಟ್ ಸೀಯಿಂಗ್. ನೆಕ್ಸ್ಟ್ ಯು ಕ್ಯಾನ್ ರೇಸ್ ದ ಹ್ಯಾಂಡ್ಸ್ ಅಂಡ್ ದೆನ್ ಸಿ. ಕೆಲವು ಸತಿ ಹಿಂಗೆ ನೋಡಿದಾಗ ಗೊತ್ತಾಗದೆ ಇದ್ರೆ ಅದು. ದೆನ್ ಥರ್ಡ್ ಥಿಂಗ್ ಇಸ್ ವಿ ಹ್ಯಾವ್ ಟು palpate, we have to touch and see. ಸೊ ಟಚ್ ಮಾಡ್ಲಿಕ್ಕೆ ಈಗ ಬಿಸಿ ಇದೆಯಾ, ಬಿಸಿಯಲ್ಲೇ ಹಿಂಗೆ ನೋಡ್ಕೊಳ್ತೀವಿ, ಅಥವಾ ಏನಾದರೂ ಇದೆಯಾ ನೋಡೋಕ್ಕೆ ವಿ ಯೂಸ್ ದ ಫಿಂಗರ್ ಟಿಪ್ಸ್ ಅಲ್ವಾ, ಬಿಕಾಸ್ ದೇ ಮೋರ್ ಸೆನ್ಸಿಟಿವ್ ಅದಕ್ಕೆ. ಸೊ ಬೆಸ್ಟ್ ಅಂತ ಹೇಳಿದ್ರೆ, ಇಫ್ ಯು ಆರ್ ಮೆನ್ಸುರೇಟಿಂಗ್, ಪೀರಿಯಡ್ಸ್ ಆಗ್ತಾ ಇರೋ ಮಹಿಳೆಯರು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಪೀರಿಯಡ್ಸ್ ಆದ್ಮೇಲೆ 4-5 ದಿವಸಕ್ಕೆ ಬ್ರೆಸ್ಟ್ ಎಕ್ಸಾಮಿನೇಷನ್. ಎಷ್ಟು ಹೊತ್ತು, ಅದೇನು ದಿನಾನೂ ಬೇಕಿದ್ರೆ ಮಾಡ್ಕೊಳ್ಬಹುದು, ಇಲ್ಲದ್ರೆ ಒನ್ಸ್ ಇನ್ ಅ ಮಂತ್ ಅಟ್ ಲೀಸ್ಟ್. ಪೀರಿಯಡ್ಸ್ ನಿಂತ ಮೇಲೆ ಆಯ್ತು ಅಂತ ಹೇಳಿದ್ರೆ, ಸೊ ಎನಿ ಟೈಮ್ ಇಸ್ ಓಕೆ. ಇವತ್ತು ನಾನು ಮಾರ್ಚ್ 27th ಐ ಎಕ್ಸಾಮಿನ್ಡ್ ಮೈ ಬ್ರೆಸ್ಟ್, ಸೊ ನೆಕ್ಸ್ಟ್ ಮಾಡೋಣ ಅಂತ ಬೇಕಾದ್ರೆ 15 days ವಾಟ್ ಎವರ್ ಅದನ್ನ ಇಟ್ಕೊಳ್ಬೇಕು. ಸೊ ವಾಟ್ ಹ್ಯಾಸ್ ಟು ಬಿ ಡನ್ ಇಸ್, ಸೋಪ್ ಅಪ್ಲೈ ಮಾಡಿದ್ಮೇಲೆ ಸ್ವಲ್ಪ ಗೊತ್ತಾಗುತ್ತೆ ನಮಗೆ. ಸೊ ಆಫ್ಟರ್ ಅಪ್ಲಿಕೇಶನ್ ಆಫ್ ಸೋಪ್ 3 ಫಿಂಗರ್ಸ್ ಯೂಸ್ ಮಾಡಿ ವಿ ಹ್ಯಾವ್ ಟು ಪ್ಯಾಲ್ಪೇಟ್ ದ ಬ್ರೆಸ್ಟ್. ಅದನ್ನ ಮುಟ್ಟಿ ನೋಡ್ಕೊಳ್ಬೇಕು. ಮುಟ್ಟಿ ನೋಡ್ಕೊಳ್ಳುವಾಗ ಎರಡೂ ಸೇರಿಸಿ ಹಿಂಗ್ ಮಾಡ್ಕೊಳ್ಬಾರ್ದು. ತುಂಬಾ ಜನ ಬರ್ತಾರೆ, ಅಯ್ಯೋ ನಂಗೇನೋ ಗಡ್ಡೆ ಇದೆ ಅನ್ಕೊಂಡು ನಾವು ಒದ್ದಾಡ್ತೀವಿ, ಎಲ್ಲಿ ತೋರಿಸಿ ಪಾಪ ಅವ್ರು ಹಿಂಗೆ ತೋರಿಸ್ತಾ ಇರ್ತಾರೆ ನಮಗೆ. ಬಿಕಾಸ್ ಅವ್ರಿಗೆ ತೋರಿಸಿದ ಮೇಲೆ ಅಲ್ಟ್ರಾಸೌಂಡ್ ಮಾಡಿರ್ತಾರೆ, ಸಿಕ್ಕಿರಲ್ಲ, ಮತ್ತೆ ನಮ್ಮ ಹತ್ರ ಕಳಿಸ್ತಾರೆ, ನೋಡ್ರಿ ಅದಕ್ಕೊಂದು ಸೂಜಿ ಹಾಕಿ ನೋಡಿ ಅಂತ. ತೋರ್ಸಮ್ಮ ಹಿಂಗೆ ಹಿಡ್ಕೊಂಡಾಗ ಏನಾಗುತ್ತೆ, ಓ ಎಲ್ಲೋ ಗಟ್ಟಿ ಅನ್ಸಿರುತ್ತೆ ನಮಗೆ. ದಟ್ ಈಸ್ ನಾಟ್ ದ ವೇ, ಹಂಗೆ ಮಾಡಬಾರ್ದು. ಸೊ ಯು ಶುಡ್ ಜಸ್ಟ್ 3 ಫಿಂಗರ್ಸ್ ಅಲ್ಲಿ ವಿ ಹ್ಯಾವ್ ಟು ಟಚ್ ಆಲ್ ಅರೌಂಡ್ ದ ಬ್ರೆಸ್ಟ್ ಅಂಡ್ ಸಿ ಏನಾದರೂ ಸ್ವಲ್ಪ ಗಟ್ಟಿ ಅನಿಸ್ತಾ ಇದೆಯಾ, ಅಷ್ಟೇ ಮಾಡಬೇಕು. ಪ್ಲಸ್ ಎಕ್ಸಿಲಾದಲ್ಲಿ ಕಂಕುಳಲ್ಲಿ ನೋಡ್ಕೊಳ್ಬೇಕು, ಬಿಕಾಸ್ ಇಲ್ಲಿ ಏನೇ ಇದ್ರೂ ಅದು ಲಿಂಫ್ ನೋಟ್ಸ್ ಡ್ರೈನೇಜ್ ಆಗಿ ಲಿಂಫ್ ನೋಟ್ಸ್ ದಪ್ಪ ಆಗುತ್ತೆ. ಇಷ್ಟು ಕೆಲಸ ನಾವು ಮಾಡ್ಕೊಳಕ್ಕಾಗಲ್ವಾ, ಆಗುತ್ತಲ್ವಾ. ಅಂಡ್ ಇದನ್ನ ನಾವು ವಿ ಹ್ಯಾವ್ ಟು ಟೆಲ್ ಅದರ್ಸ್ ಆಲ್ಸೋ, ಪ್ಲೀಸ್ ಕೀಪ್ ಎಕ್ಸಾಮಿನಿಂಗ್ ದ ಬ್ರೆಸ್ಟ್. ಏನೋ ಡೌಟ್ ಬಂತ ಆಯ್ತು, ಸೊ ವಿಲ್ ಜಸ್ಟ್ ಗೋ ಕನ್ಸಲ್ಟ್ ಅ ಸರ್ಜನ್. ಇನ್ನೊಂದು, ಗೆಟ್ ಮ್ಯಾಮೋಗ್ರಫಿ ಡನ್ ಒನ್ಸ್ ಇನ್ ಅ ಇಯರ್. ಎಷ್ಟು ಜನ ನಾನು ಹೋಗೋದಿಲ್ಲ ಮ್ಯಾಮೋಗ್ರಫಿ ಮಾಡೋದು. ಇದೆಲ್ಲ ಪುಸ್ತಕದಲ್ಲಿ ಹೇಳಕ್ ಚೆನ್ನಾಗಿರುತ್ತೆ, ಬರೆಯಕ್ ಚೆನ್ನಾಗಿರುತ್ತೆ. ಸೊ ಐ ಆಮ್ ಲಿವಿಂಗ್ ಎಕ್ಸಾಂಪಲ್, ಐ ಆಮ್ ನಾಟ್ ಗಾನ್. ನಾನು ಮಾಡಿಸ್ಕೊಂಡಿಲ್ಲ. ಎಲ್ಲರಿಗೂ ಮಾಡಿಸ್ಕೊಳ್ಳಿ ಅಂತ ಹೇಳೋದು, ನಾ ಮಾಡಿಸ್ಕೊಳ್ದೆ ಆದ್ರೆ
ಅದೆಲ್ಲ ಪುಸ್ತಕದಲ್ಲಿ ಬರೀತಾರಪ್ಪ. ಇಟ್ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಐ ಫೀಲ್ ಇಸ್ ಇನಫ್. ನಾವೊಂದು ಪಿಂಕ್ ಥಾನ್ ಅಂತ ವಿ ಹೆಡ್ ಗಾನ್ ಫಾರ್ ಅಂದ್ರೆ 5 kilometers ರನ್ ಬ್ಯಾಂಗ್ಳೂರಲ್ಲಿ. ಅವಾಗ ಎಲ್ಲರಿಗೂ ದೇ ಗೇವ್ ಫ್ರೀ ಕಾರ್ಡ್ ಟು ಗೆಟ್ ಮ್ಯಾಮೋಗ್ರಫಿ ಡನ್ ಸಮ್ ಹಾಸ್ಪಿಟಲ್. ಸೊ ಅದು ಇಟ್ಕೊಂಡು ಸಹ ಸೊ ಮೆನಿ ಡಿಡ್ ನಾಟ್ ಗೋ, ಯಾತಕ್ಕೆ ಅನ್ನೋ ಥರ. ಬಟ್ ಅಟ್ಲೀಸ್ಟ್ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಮಾಡ್ಕೊಳ್ಬೋದಲ್ವಾ. ಸೊ ದಿಸ್ ಇಸ್ ಅ ಮಸ್ಟ್. ನಾವು ನಿನ್ನೆ ಡಾಕ್ಟರ್ ಪಾಟೀಲ್ ಬಂದಿದ್ರು, ಅವ್ರ ಜೊತೆ ಮಾತಾಡ್ತಾ ಇದ್ವಿ. ಯಾವುದೇ ಮೆಥಡ್ಸ್ ಇರಲಿ ಮೇಡಮ್, ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಪ್ಲಸ್ FNAC ಏನೇ ಒಂದು ಅಬ್ನಾರ್ಮ್ಯಾಲಿಟಿ ಇದ್ರೆ ಅದನ್ನ ನಾವು ಪೆಥಾಲಜಿಸ್ಟ್ ನಮ್ಮ ಹತ್ರ ಕಳಿಸ್ತಾರೆ. ವಿ ಜಸ್ಟ್ ಪುಟ್ ಅ ಸಿರಿಂಜ್, ನೀಡಲ್, ಬ್ಲಡ್ ಡ್ರಾ ಮಾಡ್ತೀವಲ್ಲ ಆ ಥರ, ಆ ಗಡ್ಡೆಯಿಂದ ವಿ ಜಸ್ಟ್ ಡ್ರಾ ದ ಸೆಲ್ಸ್ ಅಂಡ್ ಸಿ ಅಂಡ್ ಟೆಲ್ ವಾಟ್ ಇಟ್ ಇಸ್. ಸಿಂಪಲ್. ಇಷ್ಟೇ ಬೇಕು ಬ್ರೆಸ್ಟ್ ಕಾರ್ಸಿನೋಮಾ ಪ್ರಿವೆಂಟ್ ಮಾಡೋಕ್ಕೆ. ಸೊ ಫ್ರಮ್ ಟುಡೇ ಪ್ಲೀಸ್ ಟೆಲ್ ಎವ್ರಿಬಡಿ, ಎವ್ರಿ ವುಮನ್ ಯು ಮೀಟ್ ಫಾರ್ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಅಷ್ಟೇ ಹೇಳ್ರಿ. ಹಾಗಾದ್ಮೇಲೆ ನಾಟ್ ಜಸ್ಟ್ ಡಿಸ್ಕಸ್, ಎಲ್ಲರ ಜೊತೆ ಡಿಸ್ಕಸ್ ಮಾಡಲಿ. ಆದರೆ ನಮ್ಮ ಅಜ್ಜಿ ಹೇಳಿದ್ರು ಅವ್ರಿಗೂ ಹೀಗಿತ್ತಂತೆ, ನಮ್ಮ ಅಮ್ಮ ಹೇಳಿದ್ರು ಅವ್ರಿಗೂ ಹೀಗಿತ್ತಂತೆ, ಆ ಪಕ್ಕದ ಮನೆಯವ್ರಿಗೂ ಇತ್ತಂತೆ ಅನ್ನೋದೊಂದು. ಇನ್ನೊಬ್ರು ಅಯ್ಯೋ ಹೀಗಿತ್ತು ಪಕ್ಕದ ಮನೆಯವರು ಕ್ಯಾನ್ಸರು, ನನಗೂ ಕ್ಯಾನ್ಸರು ಬೇಡ. ಇಟ್ ಕುಡ್ ಬಿ ಮ್ಯಾಲಿಗ್ನೆನ್ಸಿ, ಕ್ಯಾನ್ಸರ್ ಇರ್ಬೋದು ಅಥವಾ ಕ್ಯಾನ್ಸರ್ ಇಲ್ಲದೇನೂ ಇರ್ಬೋದು. ಬಟ್ ಎನಿವೇ, ಸೊ ಇಫ್ ವಿ ಆರ್ ಅಲರ್ಟ್ ಗೊತ್ತಾಗತ್ತಲ್ವಾ ಕ್ಯಾನ್ಸರ್ ಯಾಕೆ ಬರುತ್ತೆ, ಬಂತು ಅಂತ ಹೇಳಿದ್ರು ಬೈ ಸೆಲ್ಫ್ ಎಕ್ಸಾಮಿನೇಷನ್ ಆಫ್ ದ ಬ್ರೆಸ್ಟ್ ಐ ಹ್ಯಾವ್ ಡಿಟೆಕ್ಟೆಡ್ ಇಟ್. ಏನೋ ಚಿಕ್ಕದಾಗಿ ಏನೋ ಡೌಟ್ ಇದೆ, ಆಯ್ತಪ್ಪ ಹೋಗೋದು, ಟ್ರೀಟ್ಮೆಂಟ್ ತಗೊಂಡ್ರೆ that's it. Okay, so all of us pledge today that we will never be victims of carcinoma breast. Agatalva, we are all educated, right? And we know the responsibility. Nam health na ನಾವು ನೋಡ್ಕೊಳ್ಬೇಕು ಅಂತ ಗೊತ್ತಿದೆ ಅಲ್ಲ. So we should never be a victim of breast malignancy. ಎಷ್ಟು ಜನ ನಮ್ಮ ಸೀನಿಯರ್ ಕೊಲೀಗ್ಸ್ ಗೊತ್ತಾ, ಬ್ರೆಸ್ಟ್ ಕಾರ್ಸಿನೋಮಾ they died, breast carcinoma pathologists also. ತುಂಬ ಬೇಜಾರಾಗುತ್ತೆ. ಸೊ ಕಾಮನ್ ಮ್ಯಾನ್ಗೆ ಹೇಳೋದೊಂದು, ನಮಗೆ ಗೊತ್ತಿದ್ದೇನೆ ಇಫ್ ಸೊ ವೈ ಪೀಪಲ್ ಆರ್ ಡೈಯಿಂಗ್ ಇಸ್ ಬಿಕಾಸ್ ಎಲ್ಲ ಬರೋದು 3rd and 4th stage. ಹೆಂಗೆ ಕೇಸಸ್ ಇರ್ತವೆ. ಐ ವುಡ್ ಹ್ಯಾವ್ ಶೋನ್ ಯು ದ ಫೋಟೋಸ್. ಪಾಟೀಲ್ ನೋಡೋದು 92 ವರ್ಷ ಅಜ್ಜಿ, ಪಾಪ ಬ್ರೆಸ್ಟ್ ಕ್ಯಾನ್ಸರ್ ಆಗಿ ಆಚೆ ಬಂದು ಅದೆಲ್ಲ ಅಲ್ಸರ್ ಆಗಿ ಕೀವು ರಕ್ತ ಸೋರ್ತಾ ಇದೆ, ಅಲ್ಲಿ ನೊಣಗಳು ಕೂತ್ಕೊಂಡು ಮ್ಯಾಗಟ್ಸ್ ಬರ್ತಾ ಇದೆ, ನೊಣ ಕೂತ್ಕೊಂಡು ಅದ್ರ ಮೇಲೆಲ್ಲ ಅಯ್ಯೋ ಪಾಪ ಅನ್ಸ್ಬಿಡುತ್ತೆ. ಏನ್ ಮಾಡೋದು ಅವಾಗ, ಆಪರೇಷನ್ಗೂ ಆಗದೆ ಹೋದ್ರು ಆ ಒಂದು ಗಲೀಜೆಲ್ಲ ತೆಗಿಲಿಕ್ಕಾದ್ರೂ ಅಷ್ಟಾದ್ರೂ ತೆಗಿಬೇಕು ಆಪರೇಷನ್, ಹಾಗೆ ಆ ಸ್ಥಿತಿಯಲ್ಲಿ ಬರ್ತಾರೆ. ನೋ ಲೆಟ್ ದಿಸ್ ನಾಟ್ ಹ್ಯಾಪನ್. ಸೊ ಆಲ್ ಲೇಡೀಸ್ ಆನ್ ದಿಸ್ ಡೇ, ಬಿಕಾಸ್ ವಿ ಹ್ಯಾವ್ ಟೇಕನ್ ದಿಸ್ ಟಾಪಿಕ್, ಇನ್ನೊಂದೇ ಹೇಳೋದು ನನಗೆ ಕ್ಯಾನ್ಸರ್ ಸರ್ವಿಕ್ಸ್ ಅಷ್ಟೇ, ಲೆಟ್ ಅಸ್ ಆಲ್ ಪ್ಲೆಡ್ಜ್ ದಟ್ ವಿ ಕೀಪ್ ಆರ್ ಎಜುಕೇಟಿಂಗ್ ಆ ಪೀಪಲ್ ಹೂ ಆರ್ ಅರೌಂಡ್ ಫಾರ್ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್. ಅಷ್ಟೇ ಸಾಕು. ಸ್ನಾನ ಮಾಡುವಾಗ ನೋಡ್ಕೊಳ್ದೆ ಹೋದ್ರು ಕನ್ನಡಿ ಮುಂದೆ ನಿಂತಾಗ ವಿಲ್ ಜಸ್ಟ್ ಪ್ಯಾಲ್ಪೇಟ್ ದ ಬ್ರೆಸ್ಟ್ ಆಲ್ ದ ಏರಿಯಾಸ್. ನಿಪ್ಪಲ್ ಕೆಳಗೆ ನೋಡ್ಕೊಳ್ಬೇಕು, ಅದೊಂದು ಜಾಗ ಕಾಮನ್ ಆಗಿ ಕ್ಯಾನ್ಸರ್ ಶುರು ಆಗೋದು ಅಲ್ಲಿ ಅಂತ ಅಷ್ಟೇ. ಇನ್ನೊಂದು ಬ್ರೆಸ್ಟ್ ಅಲ್ಲಿ ಆಗಿರೋ ಗಡ್ಡೆಗಳೆಲ್ಲ ಕ್ಯಾನ್ಸರ್ ಅಲ್ಲ. ಅಯ್ಯೋ ನಮ್ಗೆ ಕ್ಯಾನ್ಸರ್ ಆಗೋಯ್ತು ಅಂತ ಹೆದರಿಕೆ ಬೇಡ. ದೇರ್ ಆರ್ ಅದರ್ ಟ್ಯೂಮರ್ಸ್ ಆಲ್ಸೋ, ಬಿನೈನ್ ಅಂತ ಹೇಳ್ತೀವಿ, ಕ್ಯಾನ್ಸರ್ ಅಲ್ಲದೆ ಇರೋದು ಆರ್ ಇನ್ ಬಿಟ್ವೀನ್ ಇರೋದು. ಸೊ ದಟ್ ಈಸ್ ಆಲ್ಸೋ ಈಕ್ವಲಿ ಇಂಪಾರ್ಟೆಂಟ್. ಹೆದರಿಕೆ ಬೇಡ ಅನ್ನೋದೊಂದು. ಇನ್ನೊಂದು, ಇದು ಬರದಂತೆ ನಾನು ಎಚ್ಚರಿಕೆ ವಹಿಸ್ತೇನೆ. ಸೊ ಐ ವಿಲ್ ಎಕ್ಸಸೈಸ್, ಐ ವಿಲ್ ಮಾಡಿಫೈ ಮೈ ಡಯಟ್ ಆ್ಯಂಡ್ ಬಿ ಅವೇ ಫ್ರಮ್ ಆಲ್ ದಿಸ್ ಫ್ಯಾಕ್ಟರ್ಸ್. ಪ್ಯಾಸಿವ್ ಸ್ಮೋಕಿಂಗು, ಡ್ರಿಂಕಿಂಗು ಎಲ್ಲ ಇದೆಲ್ಲ. ಸೊ ಅದನ್ನ ಐ ಅವಾಯ್ಡ್ ಅಂತ ಹೇಳಿದ್ರೆ ವಿ ಆರ್ ಆಲ್ ವಿನ್ನರ್ಸ್ ಆಫ್ ಬ್ರೆಸ್ಟ್ ಕ್ಯಾನ್ಸರ್ ಅಷ್ಟೇ. ನಾಟ್ ಜಸ್ಟ್ ವಿ ಶುಡ್ ಸಿ ನಮ್ಮ ಜೊತೆಯಲ್ಲಿ ಇರುವವರು ಸಹ ದೇ ಡೋಂಟ್ ಸಫರ್ ಫ್ರಮ್ ದಿಸ್ ಅಂತ. ಸೊ ಲೆಟ್ ಅಸ್ ಜಸ್ಟ್ ಸಿ ಅ ವಿಡಿಯೋ and then few words about cervical cancer because adike prevention ige we have a vaccine also. That's something good. So cancer cervix prevent madodakke vaccine is already available. What you should be looking for: first of all, check for the usual breast size, shape. See, that's it. It's so simple. ನಾನು ಸ್ನಾನ ಮಾಡುವಾಗ ಮಾಡ್ರಿ ಅಂತ ಹೇಳಿದೆ. ಆವಾಗಲೂ ಅಷ್ಟೇ, ಒಂದು ಕೈ ಮೇಲೆ ಇಟ್ಕೊಂಡ್ರೆ ಫ್ರಮ್ ದ ರೈಟ್ ಹ್ಯಾಂಡ್ ಫೀಲ್ ದ ಲೆಫ್ಟ್ ಬ್ರೆಸ್ಟ್ ಆ್ಯಂಡ್ ಫ್ರಮ್ ದ ಲೆಫ್ಟ್ ಹ್ಯಾಂಡ್ ಫೀಲ್ ದ ರೈಟ್ ಬ್ರೆಸ್ಟ್. ಇನ್ನೊಂದು, ನಿಪ್ಪಲ್ಲಿಂದ ಏನೇ ಒಂದು ಸ್ವಲ್ಪ ಡಿಸ್ಚಾರ್ಜ್ ಇದ್ರೆ, ಬ್ಲಡ್ ಥರ ಇರ್ಬೋದು, ನೀರು ಥರ ಇರ್ಬೋದು, ಕೆಲವ್ರಿಗೆ ಮಿಲ್ಕ್ ಥರನೂ ಬರ್ತಾ ಇರುತ್ತೆ. ಸೊ ಆಲ್ ದೀಸ್ ಆರ್ ಅಂದರೆ ಸಿಂಪ್ಟಮ್ಸ್.
ಎಲ್ಲ ಕ್ಯಾನ್ಸರ್ ಸಿಂಪ್ಟಮ್ಸ್ ಅಲ್ಲ, ಆ ಥರ ಇದ್ರೆ ದರ್ ಇಸ್ ಸಮ್ ಅಂಡರ್ಲೈಯಿಂಗ್ ಅಬ್ನಾರ್ಮ್ಯಾಲಿಟಿ ಅಂತ ಪ್ಲೀಸ್ ಕನ್ಸಲ್ಟ್ ಹೂ ಎವರ್ ಇಸ್ ಯುವರ್ ಡಾಕ್ಟರ್ ವಿದೌಟ್ ಹೆಸಿಟೇಷನ್. ಅಷ್ಟೇ, ಸಿಂಪಲ್ ಥಿಂಗ್ಸ್ ಸೊ ದಟ್ ವಿ ಕ್ಯಾನ್ ಗೆಟ್ ಓವರ್ ಇಟ್. ಆ್ಯಂಡ್ ಡಯಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗೆಲ್ಲ ನಾವು ಹೇಳ್ತೀವಿ, ಸಿ ಆಫ್ಟರ್ ಮೆನೋಪಾಸ್ ನನಗೆ ಈಸ್ಟ್ರೋಜನ್ ಲೆವೆಲ್ಸ್ ಡೆಫಿನೆಟ್ಲಿ ಕಡಿಮೆ ಆಗಿಬಿಡುತ್ತೆ. ಅದಕ್ಕೆ ಬೇರೆ ಕೆಲವ್ರಿಗೆ ಮೆನೋಪಾಸ್ ಟೈಮಲ್ಲಿ ತುಂಬ ಸಿಂಪ್ಟಮ್ಸ್ ಬರಬಹುದು. ಏನೆಲ್ಲ ಹೇಳ್ತಾರೆ, ಬೆವರಾಗತ್ತೆ, ಸೆಕೆ ಆಗುತ್ತೆ, ಎಮೋಷನಲ್ ಡಿಸ್ಟರ್ಬೆನ್ಸು, ಅದೆಲ್ಲ ಅದಕ್ಕೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತ ಇಟ್ ಈಸ್ ಜಸ್ಟ್ ಒನ್ ವೈಟಮಿನ್ ಪ್ಲಸ್ ನ್ಯೂಟ್ರಿಯೆಂಟ್ ಟ್ಯಾಬ್ಲೆಟ್ಸ್ ಕೊಡ್ತಾರೆ. ಸ್ವಲ್ಪ ಧ್ಯಾನ ಮಾಡ್ಕೊಂಡಿದ್ರೆ, ಎಕ್ಸಸೈಸ್ ಮಾಡ್ಕೊಂಡಿದ್ರೆ ವಿ ಕ್ಯಾನ್ ಜಸ್ಟ್ ಗೆಟ್ ಓವರ್ ಇಟ್. ಅದೆಲ್ಲ ಏನು ತೊಂದರೆ ಆಗೋದಿಲ್ಲ. ಸೊ ವೆನ್ ಐ ಸೇ ಡಯಟ್ ಅಲ್ಲ, ಎಲ್ಲ ಕಾಳುಗಳು, ಎಲ್ಲ ಥರ ಕಾಳು ಯೂಸ್ ಮಾಡೋಣ, ಸ್ವಲ್ಪ ಸೋಯಾಬೀನು ಯೂಸ್ ಮಾಡೋಣ, ಸ್ವಲ್ಪ ಅಗಸೆ ಅಂತೂ ಎಷ್ಟು ಚೆನ್ನಾಗಿ ಸಿಗುತ್ತೆ. ಬೆಂಗಳೂರಲ್ಲಿ ಹೋದರೆ ಅದೆಲ್ಲ ಈ ಶಾಪಿಂಗ್ ಮಾಲಲ್ಲೆಲ್ಲ ಇಟ್ಸ್ ಸೋ ಎಕ್ಸ್ಪೆನ್ಸಿವ್. ಇಲ್ಲಿ ನೋಡಿದ್ರೆ ಅಗಸೆ ಒಂದು 150 ರೂಪಾಯಿಗೂ ಏನೋ ಕೆಜಿನೇ ಸಿಗುತ್ತೆ. ಸೊ ಆ ಚಟ್ನಿ ಪುಡಿ ಮಾಡ್ಕೊಂಡು, ಬಿಕಾಸ್ ದಿಸ್ ಹ್ಯಾಸ್ ಗಾಟ್ ವೆರಿ ಗುಡ್ ಇಫೆಕ್ಟ್. ಅದರಲ್ಲಿ ಫೈಟೋ ಈಸ್ಟ್ರೋಜನ್ಸ್ ಇದೆ, ಸಮಥಿಂಗ್ ಲೈಕ್ ಏನೋ ಈಸ್ಟ್ರೋಜನ್ ಹಾರ್ಮೋನ್ ಅಂತ. ಸೊ ಒಂದು ಸ್ವಲ್ಪ ಎಲ್ಲ ಥರದ್ದನ್ನು ನಾವು ಆಹಾರದಲ್ಲಿ ಇನ್ಕ್ಲೂಡ್ ಮಾಡಿಕೊಂಡ್ರೆ, ಡಯಟ್ರಿ ಫ್ಯಾಕ್ಟರ್ಸ್ ಇನ್ಕ್ರೀಸ್ಡ್ ರಿಸ್ಕ್ ವಿತ್ ಹೈ ಇಂಟೇಕ್ ಆಫ್ ಆಲ್ಕೋಹಾಲ್, ಅದು ಹೇಳಿದೆ, ಅದು ಬೇಡ. ಡಯಟ್ ಲೋ ಇನ್ ಫೈಟೋ ಈಸ್ಟ್ರೋಜನ್ಸ್ ಅಂತ. ಸೊ ಫೈಟೋ ಈಸ್ಟ್ರೋಜನ್ ಬೇಕು ಅಂತ ಹೇಳಿದ್ರೆ ವೆರಿ ಗುಡ್ ಸೋರ್ಸಸ್ ಯಾವುದು ಅಂದರೆ ಸೋಯಾಬೀನ್ ಮತ್ತು ಅಗಸಿ ಚಟ್ನಿ ಪುಡಿ ಮಾಡ್ಕೊಂಡು 2 ದಿವಸಕ್ಕೆ ಒಂದ್ಸತಿ ಒಂದು ಸ್ವಲ್ಪ ತಿಂದರೆ ಸಾಕು. ಹಾಗಂತ ದಿನಕ್ಕೆ ಅದು ಇಷ್ಟಿಷ್ಟು ತಿನ್ಕೊಂಡ್ರೆ ಇಟ್ ಮೇ ಸ್ಟಾರ್ಟ್ ಆಕ್ಟಿಂಗ್ ಇನ್ ದ ಅದರ್ ವೇ. ಆ್ಯಂಡ್ ಅಗಸೆ ಬೀಜದ ಪುಡಿ ಚಟ್ನಿ ಮಾಡಿ ತಿನ್ನೋದ್ರಿಂದ ಇಟ್ಸ್ ಕಾಲ್ಡ್ ಒಮೆಗಾ 3 ಫ್ಯಾಟಿ ಆಸಿಡ್ಸ್. ತುಂಬ ಒಳ್ಳೆಯದು. ಇಟ್ ರಿಡ್ಯೂಸಸ್ ದ ಹೈ ಕೊಲೆಸ್ಟ್ರಾಲ್ ಲೆವೆಲ್ ಎಲ್ಲಾನು. ಇಟ್ ಡಸ್ ವಂಡರ್ಸ್ ಅಗಸೆ ಅನ್ನೋದು. ಆ್ಯಂಡ್ ವೈಟಮಿನ್ ಸಿ ಇಸ್ ಪ್ರೊಟೆಕ್ಟೆಡ್. ಸೊ ವೈ ಕಾಂಟ್ ವಿ ಹ್ಯಾವ್ ಒಂದು ನಿಂಬೆ ಹಣ್ಣು ದಿನಕ್ಕೆ ಜ್ಯೂಸೇ ಕುಡಿಬೇಕಾ? ಈಗಂತೂ ಸಮ್ಮರ್ ಬಂತು, ನೀವೆಲ್ಲ ತುಂಬ ಚೆನ್ನಾಗಿ ಜ್ಯೂಸ್ ಕುಡಿಬೋದಪ್ಪ. ಬೆಲ್ಲ ನೆನೆಸಿಟ್ಬಿಟ್ಟು ಬಂದುಬಿಡ್ರಿ, ಹಾಗಾಗಿ ಅದಕ್ಕೊಂದು ನಿಂಬೆಹಣ್ಣು ಜ್ಯೂಸ್ ಕಟ್ ಮಾಡಿ ಹಾಕ್ಕೊಂಡು ಕುಡೀರಿ. ಎಲ್ಲರೂ ಬೆಳಗ್ಗೆ ಎದ್ದು ಸ್ವಲ್ಪ ನೀರಿಗೆ ನಿಂಬೆಹಣ್ಣು ಹಾಕೊಂಡು ಕುಡಿದ್ರೆ ಆಯಿತು. ವೈಟಮಿನ್ ಸಿ ಟ್ಯಾಬ್ಲೆಟ್ಸ್ ಇದೆ, ಟ್ಯಾಬ್ಲೆಟ್ಸ್ ತೊಗೊಳ್ಬೇಕಾ? ನಿಂಬೆಹಣ್ಣು ಯಾವಾಗಲೂ ಸಿಗುತ್ತಲ್ವಾ? ಸೊ ನಿಂಬು ಡಸ್ ವಂಡರ್ಸ್. ಸೊ ಬೈ ಲಿಮ್ಸಿ ತೊಗೊಂಡು ಬಾಯಿಗೆ ಹಾಕ್ಕೊಂಡು ಅದೆಲ್ಲ ಅದಿದ್ರೆ ಮಾತ್ರ ಮಾಡ್ಕೊಳ್ಬೋದು ಅಷ್ಟೇ. ಸೊ ವಿ ಹ್ಯಾವ್ ಸೋ ಮೆನಿ ಪ್ರೊಟೆಕ್ಟಿವ್ ಥಿಂಗ್ಸ್. ಹಾರ್ಮೋನ್ ರಿಪ್ಲೇಸ್ಮೆಂಟ್ ಅಂತ ಈಗೆಲ್ಲ ಕೊಡೋದಿಲ್ಲ. ಮುಂಚೆಲ್ಲ ಮೆನೋಪಾಸ್ ಟೈಮ್ನಲ್ಲಿ ಮತ್ತು ಕೆಲವು ಆರ್ಥ್ರೈಟಿಸ್ಗೆ ಎಲ್ಲ ಹಾರ್ಮೋನ್ಸ್ ಕೊಡ್ತಾಯಿದ್ರು ಬೇಗ ಚೆನ್ನಾಗಾಗಲಿ ಅಂತ. ಸೊ ಅದು ರಿಸ್ಕು, ಆ ಥರ ಕೊಡ್ತಾಯಿದ್ರಿ ಅಂತ. ಈಗ ಕೊಟ್ಟರು ಯಾವುದೋ ವೆರಿ ಮಿನಿಮಲ್ ಡೋಸ್ ಕೊಡ್ತಾರೆ, ಆ ಥರ ಎಲ್ಲ ಇದು ಕೊಡ್ತಾ ಇಲ್ಲ. ಸೊ ವಿ ಹ್ಯಾವ್ ಟು ಅವಾಯ್ಡ್ ಒಬೇಸಿಟಿ ಅಷ್ಟೇ. ಸರಿಯಾಗಿ ಒಂದು ವೆಯ್ಟ್ ಮೇಂಟೈನ್ ಮಾಡ್ಕೊಳ್ಬೇಕು. ಅದಕ್ಕೆ ಡಯಟ್ ಆ್ಯಂಡ್ ಎಕ್ಸಸೈಸ್ ಬೋತ್. ಹಾಗಂತ ಊಟನೇ ನಿಲ್ಲಿಸ್ಬಿಡ್ತೀನಿ, ತಿನ್ನೋದೇ ನಿಲ್ಲಿಸ್ಬಿಡ್ತೀನಿ ಬೇಡ. ಏನು ತಿಂದರೂ ಎಸ್ ಐ ಆಮ್ ಜಸ್ಟ್ ಯೂಸಿಂಗ್ ಅಪ್ ದ ಕ್ಯಾಲೋರೀಸ್ ಅಂತ. ಎಲ್ಲರೂ ಒಂದು ಆ್ಯಪ್ ಹಾಕೊಂಡ್ಬಿಡ್ರಿ, ಹೆಲ್ತ್ ಫಿಟ್ನೆಸ್ ಆ್ಯಪ್ ಅಥವಾ ನಿಮ್ಮದು ಪಿಡೋಮೀಟರ್ ಸಮಥಿಂಗ್. ಸೊ ಸೆಟ್ ಅ ಗೋಲ್. ಐ ಆಮ್ ಗೋಯಿಂಗ್ ಟು ವಾಕ್ 10,000 ಸ್ಟೆಪ್ಸ್ ಅಂತ. 10 ಅಂತ ಇಟ್ಕೊಂಡ್ರೆ ಅಟ್ಲೀಸ್ಟ್ 6 ಆದರೂ ರೀಚ್ ಆಗ್ತೀರಾ. ಅಥವಾ ಯು ವಾಂಟ್ ಟು ಮೋಟಿವೇಟ್ ಯುವರ್ ಸೆಲ್ಫ್ ಅಂದರೆ 6,000 ಸ್ಟೆಪ್ಸ್ ಇಟ್ಕೊಂಡ್ರಿ. 6,000 ರೀಚ್ ಆಗ್ಬಿಡ್ತೀವಿ ಈಸಿಯಾಗಿ ಪರ್ ಡೇ. ಸೊ 10,000 ಹೋದಾಗ ಖುಷಿ ಆಗುತ್ತೆ. ಸೊ ಮೊಬೈಲಲ್ಲಿ ಆ್ಯಪ್ ಹಾಕೊಂಡ್ಬಿಡ್ರಿ, ಎಲ್ಲಿ ಓಡಾಡಿದ್ರೆ ಮೊಬೈಲ್ ನಮ್ಮ ಜೊತೆ ಇರುತ್ತಲ್ಲ. ಸೊ ಇಟ್ ವಿಲ್ ಜಸ್ಟ್ ಕೀಪ್ ಆನ್ ಕ್ಯಾಲ್ಕುಲೇಟಿಂಗ್ ಹೌ ಮೆನಿ ಸ್ಟೆಪ್ಸ್ ಯು ಕೀಪ್ ಅಂತ ಹೇಳ್ಬಿಟ್ಟು. ಸೊ ಏನೋ ಒಂದಿಷ್ಟು ಮಾಡಿದೆ ಅಂತ ಸೆಲ್ಫ್ ಮೋಟಿವೇಶನ್ ಅಷ್ಟೇ. ನಮಗೇನು ಯಾರು ಬೆನ್ನಂತೂ ತಟ್ಟಲ್ಲ ಹೆಣ್ಮಕ್ಳಿಗೆ. ಸೊ ನಮ್ಮ ಬೆನ್ನು ನಾವು ತಟ್ಕೊಳ್ಳೋಣ, ಖುಷಿಯಾಗಿರೋಣಪ್ಪ. ಆ್ಯಂಡ್ ಲೆಟ್ ಅಸ್ ಪ್ಯಾಟ್ ದ ಬ್ಯಾಕ್ ಆಫ್ ಅದರ್ಸ್ ಅಲ್ವಾ. ಹೆಣ್ಮಕ್ಳು ತುಂಬ ಜಲಸಿ, ಹಾಗೆ ಹಿಂಗೆ ಅಂತ ಏನು ನಮ್ಮನ್ನು ನೋಡ್ಬಿಟ್ಟಿದಾರ. ನಾನು ಪೂರ್ಣಿಮಾ ಏನು ಜಲಸಿನ? ಸೊ ವಿ ಆರ್, ನಾನು ಬೇಕಾದ್ರೆ ಪೂರ್ಣಿಮಾ ನೋಡಿ ಜಲಸ್ ಪಡ್ಬೋದು, ಪೂರ್ಣಿಮಾ ನನ್ನ ನೋಡಿ ಜಲಸ್ ಮಾಡಿ, ನೋ, ನಥಿಂಗ್ ವಿ ಹ್ಯಾವ್ ದಟ್ ಸಾರ್ಟ್. ಇನ್ನು ನಮ್ಮ ಜೊತೆ ಇರೋ ಗಂಡಸ್ರೆ ನಮ್ಮನ್ನು ನೋಡಿ ಸ್ವಲ್ಪ ಜಲಸ್ ಪಡ್ತಾರೆ. ಸೊ ಜಲಸಿ ದೈ ನೇಮ್ ಇಸ್ ವುಮನ್ ಅಂತ ಯಾರು ಯಾವಾಗಲೂ ಮಾಡಿದ್ರು. ಜಲಸಿ ದೈ ನೇಮ್ ಇಸ್ ಮ್ಯಾನ್ ಅಂತ ಹೇಳ್ಬೇಕು. ನಿಮ್ಮನ್ನು ನೋಡಿ ಹೊಟ್ಟೆ ಹೊರ್ಕೊಳಕ್ಕೆ ಎಷ್ಟು ಜನ ಇರ್ತಾರೆ ಗೊತ್ತಾ? ಜೊತೆಲಿರೋ ನಿಮ್ಮ ಕೊಲೀಗ್ಸೇ ಹೊಟ್ಟೆ ಹೊರ್ಕೊತಾರೆ ನಿಮ್ಮನ್ನು ನೋಡಿ. ಹೆಣ್ಮಕ್ಳಲ್ಲ, ಜೆಂಟ್ಸ್ ಇರ್ತಾರಲ್ಲ, ಇವಳಿಷ್ಟು ಮಾಡ್ತಾಳೆ ಅವಳಿಷ್ಟು ಮಾಡ್ತಾಳೆ ಅಂತ. ಸೊ ವಿ ನೋ ಹೌ ಟು ಲಿವ್ ಟುಗೆದರ್ ಆ್ಯಂಡ್ ಎನ್ಕರೇಜ್ ಅಲ್ವಾ ಈಚ್ ಅದರ್. ದಟ್ ಈಸ್ ವಾಟ್ ಇಸ್ ಡನ್. ಸೊ ಓಕೆಪ್ಪ, ನಾನು ಮಾಡಿದ್ದೀನಿ, ಐ ಆಮ್ ಗುಡ್ ಮೈ ಸೆಲ್ಫ್ ಅಂತ ಹೇಳ್ಕೊಂಡ್ರೆ ಏನಾಗುತ್ತೆ? ಐ ಡೋಂಟ್ ಲೂಸ್ ಎನಿಥಿಂಗ್. ಸೊ ಇಟ್ ಈಸ್ ಸೆಲ್ಫ್ ಮೋಟಿವೇಶನ್. ದಟ್ಸ್ ಇಟ್. ಸೊ ದಟ್ಸ್ ಅಬೌಟ್ ಬ್ರೆಸ್ಟ್ ಕ್ಯಾನ್ಸರ್. ಎನಿ ಕ್ವೆಶನ್ಸ್ ಯು ಹ್ಯಾವ್ ಆನ್ ಬ್ರೆಸ್ಟ್ ಕ್ಯಾನ್ಸರ್? ತುಂಬ ಮೈಕ್ರೋಸ್ಕೋಪಿ ನೋಡಿದಾಗ ಬೇಕಾದಷ್ಟು ಥರ ಬ್ರೆಸ್ಟ್ ಕ್ಯಾನ್ಸರ್ ಇದೆ. ಆಮೇಲೆ ಅದು ಕ್ಯಾನ್ಸರ್ ಡಯಾಗ್ನೋಸ್ ಆದಮೇಲೆ
ಫಸ್ಟ್ ಎನಿಬಡಿ ಹೂ ಗೋಸ್ ಟು ಡಾಕ್ಟರ್ ವಿತ್ ಮಾಸ್ ಇನ್ ದ ಬ್ರೆಸ್ಟ್ ಅಂದರೆ ಐ ಜಸ್ಟ್ ಕೋಟ್ ಡಾಕ್ಟರ್ LS ಪಾಟೀಲ್ ಬಿಕಾಸ್ ಅವ್ರು ನಮ್ಮ ಕ್ಯಾನ್ಸರ್ ಸರ್ಜನ್. ಎಷ್ಟು ಕೇಸಸ್ ಬರುತ್ತೆ ಅವ್ರ ಹತ್ರ ಬ್ರೆಸ್ಟ್ ಕ್ಯಾನ್ಸರ್ ಅಂದರೆ ಫಸ್ಟ್ ಅವ್ರು ನಮಗೆ ವಿಲ್ ಸೆಂಡ್ ದ ಪೇಷಂಟ್ ಟು ಪೆಥಾಲಜಿ. ಸೊ ನಾವು ಸಿಂಪಲ್ ಪ್ರೊಸೀಜರ್, ಒಂದು ನೀಡಲ್ ಹಾಕಿ ಸೆಲ್ಸ್ ತೆಗೆದು ವಿ ಕನ್ಫರ್ಮ್, ವಿ ಟೆಲ್ ಹಿಮ್ ಇದು ಕ್ಯಾನ್ಸರ್ ಇದೆ ಅಂತ. ಆಮೇಲೆ ಹಿ ವಿಲ್ ಟೇಕ್ ದ ಪೇಷಂಟ್ ಫಾರ್ ಸರ್ಜರಿ. ಸೊ ಆಪರೇಷನ್ ಡಿಪೆಂಡಿಂಗ್ ಆನ್ ಯಾವ ಸ್ಟೇಜ್ ಇದೆ ಆಪರೇಷನ್ ಮಾಡಿದ್ಮೇಲೆ ಅದನ್ನು ಕಳಿಸ್ತಾರೆ ಮತ್ತೆ ಬ್ರೆಸ್ಟ್ ತೆಗೆದಿದ್ದನ್ನು. ಒಂದು ವೆನ್ ದ ಪೇಷಂಟ್ ಇಸ್ ಸ್ಟಿಲ್ ಆನ್ ದ OT ಟೇಬಲ್ ಆವಾಗಲೇ ನಮ್ಗೆ ಸ್ಪೆಸಿಮೆನ್ ಕಳಿಸ್ತಾರೆ. OT ಟೇಬಲ್ ಮೇಲೆ ಮಾನಿಟರ್ ಮಾಡ್ತಾ ಇರ್ತಾರೆ. 10-15 ನಿಮಿಷದಲ್ಲಿ ನಾವು ಡಯಾಗ್ನೋಸಿಸ್ ಮತ್ತೆ ಹೇಳಬೇಕು ಹೌದು ಇದು ಕ್ಯಾನ್ಸರ್ ಅಂತ. ಹಾಗೆ ಬೇಗ ಟೆಸ್ಟ್ ಮಾಡಿ ನಾವು ಫೋನಲ್ಲೇ ಹೇಳ್ತೀವಿ ಕ್ಯಾನ್ಸರ್ ಅಂತ. ಸೊ ಹಿ ವಿಲ್ ಪ್ರೊಸೀಡ್ ಫರ್ದರ್, ಇನ್ನೇನೇನು ಮಾಡಬೇಕು ಎಲ್ಲ ನೋಡಿಕೊಂಡು ಆಮೇಲೆ ಅದನ್ನು ಮತ್ತೆ ಟೆಸ್ಟ್ ಮಾಡ್ತೀವಿ. ಸೊ ಟು ಟೋಟಲಿ ಕನ್ಫರ್ಮ್ ಇಟ್ ಇಸ್. ಅದಾದಮೇಲೆ ಏನೇನಿದೆ ಅದರಲ್ಲಿ ಈಸ್ಟ್ರೋಜನ್ ಇದೆಯಾ, ಪ್ರೋಜೆಸ್ಟ್ರಾನ್ ಅದನ್ನೆಲ್ಲ ಟೆಸ್ಟ್ ಮಾಡಿ, ಬಿಕಾಸ್ ಟ್ರೀಟ್ಮೆಂಟ್ ಕೊಡಬೇಕಲ್ಲ, ಕೀಮೋಥೆರಪಿ ಬೇಕಾ, ರೇಡಿಯೇಷನ್ ಬೇಕಾ ಅಂತ. ಅದು ಒಂದು ಫರ್ದರ್ ಸೊ ಮೆನಿ ಟೆಸ್ಟ್ ರಿಕ್ವೈರ್ಡ್. ದೆನ್ ಟ್ರೀಟ್ಮೆಂಟ್ ಹಾಕಿದ್ಮೇಲೆ there are so many people who are really doing good. ಇಲ್ಲದ್ರೆ ಸ್ಲೋಲಿ ಇಟ್ ಸ್ಪ್ರೆಡ್ಸ್, ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಫಸ್ಟು ಇಲ್ಲಿ ಲಿಂಫ್ ನೋಡ್ಸ್ಗೆ ಹೋಗುತ್ತೆ ಕಂಕಳಲ್ಲಿ, ದೆನ್ ಇಟ್ ಗೋಸ್ ಟು ದ ಲಂಗ್ಸ್, ಇಟ್ ಗೋಸ್ ಟು ದ ಬ್ರೈನ್, ಇಟ್ ಗೋಸ್ ಟು ದ ಲಿವರ್, ಇಟ್ ಗೋಸ್ ಟು ಬೋನ್ ಅಂತ ಸ್ಲೋ ಆಗಿ ಇಟ್ ಸ್ಟಾರ್ಟ್ಸ್ ಸ್ಪ್ರೆಡಿಂಗ್. ಸೊ ವಿ ಹ್ಯಾವ್ ಅವೇರ್ನೆಸ್ ನೌ, ವಿ ನೋ ವಾಟ್ ಇಟ್ ಈಸ್. ಯಾವುದಕ್ಕೂ ಹೆದರ್ಕೋಬಾರ್ದಪ್ಪ. ವಿ ಹ್ಯಾವ್ ಟು ನೋ ಟು ಪ್ರಿವೆಂಟ್ ಇಟ್ ಫಸ್ಟ್. ಪ್ರಿವೆನ್ಷನ್ ಮಾಡಿದೀವಿ, ಏನೋ ಬಂತಾ, ಓಕೆ ಅರ್ಲಿ ಡಿಟೆಕ್ಷನ್. ಇಲ್ಲ ಅರ್ಲಿ ಡಿಟೆಕ್ಷನ್ ಆಗಿಲ್ಲ ಆಮೇಲೆ ಬಂತ, ಓಕೆ ಟ್ರೀಟ್ಮೆಂಟ್ ಎಷ್ಟಿದೆಯೋ ಐ ಆಲ್ಸೋ ಸಿ ದಟ್ ಹೌ ಐ ಕ್ಯಾನ್ ಗೆಟ್ ಓವರ್ ಇಟ್ ಅನ್ಬೇಕೆ ಹೊರತು ನಾವು ತುಂಬ ಮಾನಸಿಕವಾಗಿ ಡೌನ್ ಆಗಿಬಿಟ್ರೆ ಇಮ್ಯುನಿಟಿ ಇದೆಯಲ್ಲ, ಇಮ್ಯೂನ್ ಸಿಸ್ಟಮ್ ಫುಲ್ ಇಟ್ ಡಸ್ ನಾಟ್ ವರ್ಕ್ ಎಟ್ ಆಲ್. ಸೊ ಅವಾಗ ವಿ ಕೆನ್ ನಾಟ್ ಫೈಟ್ ಅಗೇನ್ಸ್ಟ್ ಎನಿಥಿಂಗ್. ಸೊ ಸ್ಪೆಂಡ್ ಅಟ್ ಲೀಸ್ಟ್ ಹಾಫ್ ಅನ್ ಅವರ್ ಪರ್ ಡೇ ಆರಾಮ್ಸೆ ಕುತ್ಕೊಂಡು ಮೆಡಿಟೇಷನ್ ಮಾಡ್ಕೊಳ್ಳಿ. ಆಲ್ ದ ಸೆಲ್ಸ್ ವಿಲ್ ಬಿ ವೆರಿ ವೆರಿ ಹ್ಯಾಪಿ. ಸೊ ಸ್ವಲ್ಪ ಸಂತೋಷವಾಗಿರಿ, ಶೇರ್ ಸಮ್ ಜೋಕ್ಸ್, ಹ್ಯಾಪಿ ಹಾರ್ಮೋನ್ಸ್ ಅಂತ ಹೇಳ್ತೀವಲ್ಲ, ಸೊ ಎಂಡೋರ್ಫಿನ್ಸು, ಡೋಪಮೈನು, ಸೆರೋಟೋನಿನ್ ಎಲ್ಲ ದೇ ಕೀಪ್ ಅಸ್ ಸೊ ಆಕ್ಟಿವ್ ಆ್ಯಂಡ್ ಹೆಲ್ತಿ. ಸೊ ದ್ಯಾಟ್ಸ್ ಅಬೌಟ್ ಕ್ಯಾನ್ಸರ್ ಬ್ರೆಸ್ಟ್. ದಿಸ್ ವಾಸ್ ದ ಮೇನ್ ಥೀಮ್ ನಾನು ಮಾತಾಡಬೇಕು ಅನ್ಕೊಂಡಿದ್ದು. ಇನ್ನೊಂದು ಸರ್ವೈಕಲ್ ಕ್ಯಾನ್ಸರ್. ಸರ್ವೈಕಲ್ ಕ್ಯಾನ್ಸರ್ ಹೇಳ್ತಾ ಇದ್ವಿ, ಯಾರು ತುಂಬ ಮಕ್ಕಳಾಗುತ್ತೆ, ಬೇಗ ಸೆಕ್ಷುವಲ್ ಆಕ್ಟಿವಿಟಿಯಲ್ಲಿ ಶುರು ಮಾಡ್ಕೊಳ್ತಾರೆ, ಮಲ್ಟಿಪಲ್ ಸೆಕ್ಷುವಲ್ ಪಾರ್ಟ್ನರ್ಸ್ ಇರ್ತಾರೆ, ಯಾರು ದೇ ಡೋಂಟ್ ಕೀಪ್ ದೇರ್ ಹೈಜೀನ್ ಇರ್ತಾರೆ, ಇಂತಹವರಿಗೆ ಇದು ಜಾಸ್ತಿ ಅಂತ. ಬಿಕಾಸ್ ಏನಾಗುತ್ತೆ, ಹೈಜೀನ್ ಇಲ್ಲ, ಮತ್ತೆ ಈ ಥರ ರಿಪೀಟೆಡ್ ಮಕ್ಕಳು ಎಲ್ಲ ಆಗೋರು, ಲೋ ಸೋಷಿಯೋ ಎಕನಾಮಿಕ್ ಸ್ಟೇಟಸ್ ಅನ್ನುವಾಗ HPV ಇನ್ಫೆಕ್ಷನ್ ಅಂತ ಒಂದು ವೈರಸ್ ಇನ್ಫೆಕ್ಷನ್, that is called as human papilloma virus, and that is a culprit. That's the most important culprit for cervical cancer. So ಅಷ್ಟು ಹೇಳ್ತಾ ಇದ್ವಿ. ಈಗ ಸೋ ಮಚ್ ಇಟ್ ಹಸ್ ಕಮ್ ಡೌನ್. ನೀವು ನೋಡಿದ್ದೀರಾ ಈಗ HIV ಕಡಿಮೆ ಆಗ್ಬಿಟ್ಟಿದೆ ಅಲ್ವಾ, ಎಷ್ಟೊಂದು ಎಜುಕೇಟ್ ಮಾಡಿದ ಮೇಲೆ ಈಗ ಹಾರ್ಡ್ಲಿ ವಿ ಸಿ HIV. ಇದ್ರೆ ಯಪ್ಪ ನೋಡಿದ್ರೆ ಈಚ್ ಅದರ್ ಕೇಸಸ್ HIV AIDS ಅಂತ ಹೇಳ್ತಾ ಇದ್ವಲ್ಲ. ಸೊ ದ್ಯಾಟ್ ಇಸ್ ಇಟ್. ಈಗ ಕಡಿಮೆ ಆಗ್ತಾ ಇದೆ. ಮತ್ತೆ ಈವನ್ ದೇರ್ ಆರ್ ಅದರ್ ಫ್ಯಾಕ್ಟರ್ಸ್. ಸ್ಮೋಕಿಂಗ್ ಇಸ್ ಒನ್. ಯಾರು ಪಾರ್ಟ್ನರ್ ಸ್ಮೋಕ್ ಮಾಡ್ತಾ ಇದ್ರೆ ಅಥವಾ ಸೆಲ್ಫ್ ಇವರೇ ಸ್ಮೋಕ್ ಮಾಡ್ತಾ ಇದ್ರೆ, ದ್ಯಾಟ್ ಇಸ್ ಆಲ್ಸೋ ಒನ್ ಇಟಿಯಾಲಜಿ ಫಾರ್ ಸರ್ವೈಕಲ್ ಕ್ಯಾನ್ಸರ್ ಅಂತ. ಅದಕ್ಕೆ ಹೇಳ್ತೀವಿ ಯಾರಿಗೆ ಆಗಲಿ ದರ್ ಎಕ್ಸೆಸಿವ್ ವೈಟ್ ಡಿಸ್ಚಾರ್ಜ್. ವಾಟ್ ಇಸ್ ದಿಸ್ ಎಕ್ಸೆಸಿವ್ ವೈಟ್ ಡಿಸ್ಚಾರ್ಜ್? ವಿ ಹ್ಯಾವ್ ಟು ಡಿಫೈನ್. ಎಕ್ಸೆಸಿವ್ ಅನ್ನೋಕ್ಕಿಂತ ವೈಟ್ ಡಿಸ್ಚಾರ್ಜ್ ಸ್ವಲ್ಪ ಅದು ವೈಟ್ಗಿಂತ ಬ್ಲಡ್ ಮಿಕ್ಸ್ ಆದಂಗಿದೆ, ಯೆಲ್ಲೋಯಿಶ್ ಇದೆ, ಅಥವಾ ಬ್ಯಾಡ್ ಸ್ಮೆಲ್, ಇಟ್ ಇಸ್ ಸ್ಮೆಲ್ಲಿಂಗ್, ಫೌಲ್ ಸ್ಮೆಲ್ಲಿಂಗ್ ಇದ್ರೆ ಯಾಕಪ್ಪ ಇದು ಯಾವ ಇನ್ಫೆಕ್ಷನ್ ನೋಡ್ಕೊಳ್ಬೇಕು. ಇಲ್ಲದೆ ಹೋದ್ರೆ ಇಂಟರ್ಕೋರ್ಸ್ ಆದ್ಮೇಲೆ ಬ್ಲೀಡಿಂಗ್ ಆಗುತ್ತೆ ಕೆಲವರಿಗೆ. ಸೊ ದಟ್ ಈಸ್ ಆಲ್ಸೋ ಅನ್ ಅಲಾರ್ಮಿಂಗ್ ಸೈನ್. ಸೊ ವೈ ಇಸ್ ದಿಸ್ ಹ್ಯಾಪನಿಂಗ್ ಟು ಮೀ ಅಂತ. ವೈಟ್ ಡಿಸ್ಚಾರ್ಜ್ ಇಸ್ ನಾಟ್ ದಟ್ ಒನ್ ವಿಚ್ ಅಕರ್ಸ್ ಇನ್ ದ ಮಿಡಲ್ ಆಫ್ ದ ಸೈಕಲ್. 14 days ಓವ್ಯುಲೇಷನ್ ಆದ್ಮೇಲೆ ಸ್ವಲ್ಪ ವೈಟ್ ಡಿಸ್ಚಾರ್ಜ್ ಇರುತ್ತೆ. ದಟ್ ಈಸ್ ನಾರ್ಮಲ್. ದಟ್ ಸೇಸ್ oh, the ovum is liberated from the ovaries. That's a time one can plan to conceive. Hangala. So yavaga when it is discolored and when it is foul smelling or intercourse admele when there is bleeding. So these are some symptoms which should alert us. Howdappa, let me go show anta. Ilde hodre I have attained menopause, ನನಗೆ periods ಆಗ್ತಾ ಇಲ್ಲ,
ಬಟ್ ಯಾಕೋ ಸಡನ್ನಾಗಿ ಸ್ವಲ್ಪ ಬ್ಲೀಡಿಂಗ್ ಕಾಣಿಸ್ಕೊಳ್ತು. ಅವಾಗ ಏನು ಮಾಡ್ತೀವಿ, ಏನೋ ಹೀಗಾಯ್ತು ನೋಡೋಣ ಬಿಡು ಅಲ್ವಾ, ವಿ ನೆಗ್ಲೆಕ್ಟ್. ಆಯ್ತು, 2 ದಿವಸ ಆಗದೆ ಇರ್ಬೋದು, 3 ದಿವಸ ಆಗದೆ ಇರ್ಬೋದು, ಮತ್ತೆ ಒಂದು ವಾರಕ್ಕೆ ಸ್ವಲ್ಪ ಕಾಣಿಸ್ಕೊಳ್ಬೋದು. ಆವಾಗ ಏನೋ ಇಷ್ಟೇ ಆಯಿತು ಬಿಡು, ಆವಾಗ ಒಂದು ವಾರಕ್ಕಾಯ್ತು ನೋಡೋಣ, ಆಯ್ತು ಇನ್ನು ಸ್ವಲ್ಪ ದಿವಸ, ಒಂದು ತಿಂಗಳು, ವಿ ಆರ್ ಪೋಸ್ಟ್ಪೋನ್ಡ್. ವಿಸಿಟಿಂಗ್ ಡಾಕ್ಟರ್ ಈ ಥರ ಆದಮೇಲೆ 1 ವಾರ ಆಗೋಯ್ತಲ್ವಾ. ಸೊ ಆ ಥರ ವಿ ಶುಡ್ ನೆವರ್ ನೆಗ್ಲೆಕ್ಟ್. ಸೊ ವೈ ವಿ ನೆಗ್ಲೆಕ್ಟ್ ಹಿಯರ್ ಅಂತ ಹೇಳಿದ್ರೆ ಮುಜುಗರ. ದೀಸ್ ಆರ್ ಸಮ್ ಏರಿಯಾಸ್ ವಿಚ್ ಪ್ರಾಬ್ಲಿ ವಿ ಡೋಂಟ್ ಶೇರ್ ವಿತ್ ಎನಿಬಡಿ ಆರ್ ವಿ ಡೋಂಟ್ ವಾಂಟ್ ಟು ಗೋ ಟು ಅ ಡಾಕ್ಟರ್. Now this is something which we consider as ಸ್ವಲ್ಪ ಮುಜುಗರ, ಸಂಕೋಚ, ಏನೋ ಅನ್ನೋ ಥರ these two. That is why when people come, they come at a later stage. So prevention of cervical cancer. And we say partners who do not have circumcision done. So circumcision ಮಾಡಿದವರ ಪಾರ್ಟ್ನರಿಗೆ ಕ್ಯಾನ್ಸರ್ ರಿಸ್ಕ್ ಕಡಿಮೆ ಅಂತ ಹೇಳ್ತೀವಿ. ಯಾಕೆಂದರೆ ಸ್ಕಿನ್ ಇರುವ, ಫೋರ್ ಸ್ಕಿನ್ ಇರುವಾಗ ಅದ್ರ ಕೆಳಗೆ ವೈಟಿಶ್ ಸೆಕ್ರೀಷನ್, ಸ್ಮೆಗ್ಮಾ ಅಂತ ಹೇಳ್ತೀವಿ. ಸೊ ದ್ಯಾಟ್ ಈಸ್ ಆಲ್ಸೋ ಒನ್ ಆಫ್ ದ ರಿಸ್ಕ್ ಫ್ಯಾಕ್ಟರ್ಸ್ ಫಾರ್ ಕ್ಯಾನ್ಸರ್ ಸರ್ವಿಕ್ಸ್ ಅಂತ. ಸೊ ಪ್ರಿವೆನ್ಷನ್ ಇಸ್ ವೆರಿ ವೆರಿ ಈಸಿ. ಸೊ ವಿ ಹ್ಯಾವ್ ಟು ಗೆಟ್ ಅ ಸರ್ವೈಕಲ್ ಸ್ಮಿಯರ್, ಪ್ಯಾಪ್ ಸ್ಮಿಯರ್ ಅಂತ ಹೇಳ್ತೀವಿ. ಸೊ ರೆಗ್ಯುಲರ್ ಆಗಿ ಪ್ಯಾಪ್ ಸ್ಮಿಯರ್ ಮಾಡಿಸ್ಕೊಳ್ಬೇಕು, ಅಟ್ ಲೀಸ್ಟ್ ಒನ್ಸ್ ಅ ಇಯರ್. ಯಾರು ಹೋಗಿ ಮಾಡಿಸ್ಕೊಳ್ತಾರೆ, ಅನ್ಲೆಸ್ ಏನೂ ಸಮಸ್ಯೆ ಇಲ್ಲ ಅಂದರೆ ಮಾತ್ರ ಹೋಗೋದೇ ಇಲ್ಲ ಡಾಕ್ಟರ್ ಹತ್ರ ಅಲ್ವಾ. ಏನಾದರೂ ಸ್ವಲ್ಪ ಸಮಸ್ಯೆ ಆದರೆ ಅಂತ. ಅದಕ್ಕೆ ವೆನ್ ವಿ ಆರ್ ಟುಗೆದರ್ ಲೈಕ್ ದಿಸ್ ಪೂರ್ಣಿಮಾ, ಒಂದ್ಸತಿ ಯು ಕ್ಯಾನ್ ಕಾಲ್ ಅ ಗೈನಕಾಲಜಿಸ್ಟ್. ಸೊ ವಿ ಹ್ಯಾವ್ ನೈಸ್ ಪೀಪಲ್ ಫ್ರಮ್ ಅವರ್ ಇನ್ಸ್ಟಿಟ್ಯೂಷನ್. ಸೊ ಎವ್ರಿಥಿಂಗ್ ಪ್ರೈವಸಿ ವುಡ್ ಬಿ ಮೇಂಟೈನ್. ಸೊ ಇಲ್ಲೇ ಒಂದು ಕ್ಯಾಂಪ್ ಮಾಡಿ ಜಸ್ಟ್ ಎ ರೊಟೀನ್ ಒಂದು ಸರ್ವೈಕಲ್ಸ್, ಏನೂ ತೊಂದರೆ ಆಗಲ್ಲ. ಸರ್ವಿಕ್ಸ್ ಇಸ್ ದ ಔಟರ್ ಓಪನಿಂಗ್ ಆಫ್ ದ ಯೂಟ್ರಸ್. ಸೊ ಅಲ್ಲಿ ಒಂದು ಸ್ಪ್ಯಾಚುಲಾ ತಗೊಂಡು ಜಸ್ಟ್ ಒಂದು ಸ್ಕ್ರೇಪು ಇಲ್ಲ, ಅದರಿಂದ ಹೀಗೆ ಒಂದು ಕಡ್ಡಿಯಿಂದ ತಿರುಗಿಸಿ, we just take the cells, put it on a slide and then get that examined ಅಷ್ಟೇ. So that could be done. That will be ಒಂದು ಪ್ರೈವಸಿ ಕೊಟ್ಟು ಅವ್ರಿಗೆ ಹೇಳಿದ್ರೆ, ಬಿಕಾಸ್ ಎಲ್ಲೆಲ್ಲೋ ಕ್ಯಾಂಪಿಗೆಲ್ಲ ಹೋಗಿ ಮಾಡ್ತಾರಲ್ಲ. ಸೊ ದಿಸ್ ಕುಡ್ ಬಿ ಡನ್. ಅಥವಾ ಎಲ್ಲರೂ ಅಲ್ಲಿ ತನಕ ಬರೋದು ಅಂದರೆ there is an instrument colposcopy ಅಂತ. They visualize the cervix, ಏನಾದರೂ ಅಬ್ನಾರ್ಮ್ಯಾಲಿಟಿ ಕಾಣಿಸಿದ್ರೆ ಅಲ್ಲಿಂದ ಮಾಡ್ತಾರೆ. ಸೊ ಪ್ಯಾಪ್ ಸ್ಮಿಯರ್ ಈಸ್ ಒನ್ ವಿಚ್ ವಿ ಸೇ ರೆಗ್ಯುಲರ್ಲಿ ಮಾಡಿಸ್ಕೊಡ್ಬೇಕು ಅಂತ. ಮೇ ಬಿ ಕಾಮನ್ ಮ್ಯಾನ್ ಬಂದು ಮಾಡಿಸ್ಕೊಂಡು ಹೋಗ್ತಾರೆ ಹೊರತು ಇಷ್ಟೆಲ್ಲ ಓದಿರೋರು ಯಾರು ಹೋಗೋದೇ ಇಲ್ಲ. ಸುಮ್ಮನೆ ಮಾಡಿಸಿ ಅಂತ ಹೇಳ್ತೀವಿ. ಏನಾದರೂ ತೊಂದರೆ ಆದರೆ ಮಾತ್ರ ನಾವು ಡಾಕ್ಟರ್ ಹತ್ರ ಹೋಗೋದು. ದಟ್ ಇಸ್ ಇಟ್. ಆ್ಯಂಡ್ ಸೆಕೆಂಡ್ ಪ್ರಿವೆನ್ಷನ್ ಅಂತ ಹೇಳಿದ್ರೆ HPV ಅಂತ ಹೇಳಿದ್ರೆ ವೈರಸ್ ಅಲ್ವಾ. ಸೊ ಈಗ ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ವ್ಯಾಕ್ಸಿನ್ ಇಸ್ ಅವೈಲಬಲ್. ನಾವು ಹೇಳ್ತೀವಿ ಹೆಣ್ಮಕ್ಳಿಗೆ ಬಿಫೋರ್ ದೇ ಸ್ಟಾರ್ಟ್ ದ ಸೆಕ್ಷುವಲ್ ಆಕ್ಟಿವಿಟಿ ಆರ್ ಬಿಫೋರ್ 15 years 2 doses ಇಂಜೆಕ್ಷನ್ಸ್ ಕೊಡೋದು. ಇಟ್ ವಾಸ್ ಕಾಸ್ಟಿಂಗ್ 3,000 ಸಮಥಿಂಗ್. ಈಗ ತುಂಬ ನಮ್ಮ ಕೆಲವು ಮೆಡಿಕಲ್ ಸ್ಕೂಲ್ಗೆಲ್ಲ ಅವಾಗ ಬಂದಾಗಲೇ ಹಾಕಿಸ್ಕೊಂಡ್ರು ಅವರು. ಸೊ 2 doses. ಇನ್ನು ಕೆಲವರು ಹೇಳ್ತಾರೆ ವಿ ಮೇಂಟೈನ್ ಹೈಜೀನ್, ವಿ ಆರ್ ನಾಟ್ ಲೈಕ್ ಅದರ್ಸ್, ವೈ ಶುಡ್ ವಿ ಟೇಕ್ ಇಟ್ ಅಂತ ಹೇಳಬೇಕು, ಬಿಕಾಸ್ HPV ಇನ್ಫೆಕ್ಷನ್ ರಿಸ್ಕ್ ಏನೂ ಇಲ್ಲ ಅಂತ. ಸೊ ದಟ್ ಈಸ್ ಲೆಫ್ಟ್ ಟು ಎನಿಬಡಿ. ಎನಿ ಪ್ರಿವೆನ್ಷನ್ಗೆ ನಾವು ವಿ ಹ್ಯಾವ್ ದಟ್ ವ್ಯಾಕ್ಸಿನ್. ಆ್ಯಂಡ್ ಥರ್ಡ್ ಥಿಂಗ್ ಬಿಫೋರ್ ಐ ಕನ್ಕ್ಲೂಡ್ ಎಲ್ಲರಿಗೂ ಅಂದರೆ, ಆಲ್ ಆಫ್ ಅಸ್ ನೀಡ್ ಟು ಹ್ಯಾವ್ ಸಮ್ ವೆರಿ ಗುಡ್ ಮೆಡಿಕಲ್ ಇನ್ಶೂರೆನ್ಸ್. ಗೊತ್ತಲ್ಲ, ಒಂದ್ಸತಿ ನಾವು ವಿ ಜಸ್ಟ್ ಗೋ ಟು ದ ಹಾಸ್ಪಿಟಲ್, ಥೌಸಂಡ್ಸ್ ಆಫ್ ರುಪೀಸ್ ವಿ ಸ್ಪೆಂಡ್. ಯಾರೇ ಆಗಲಿ ಅಷ್ಟೇ, ದೇ ಅರ್ನ್ ಆಲ್ಸೋ. ಇಟ್ ಬಿಕಮ್ಸ್ ವೆರಿ ವೆರಿ ಡಿಫಿಕಲ್ಟ್ at times. So maybe that is the third thing you need to plan. One ಹೇಳಿದೆ, so meeting like this regularly and then sharing your knowledge and then getting it. So second thing is asking a gynecology team to come here for cervical examination. Adondu. Third is medical insurance. ಗ್ರೂಪ್ ಇನ್ಶೂರೆನ್ಸ್ ಪಾಸಿಬಲ್ ಇದೆಯಾ, ವಾಟ್ ಎವರ್. ಬರಲ್ಲ ಅನ್ಸುತ್ತೆ, ಹೆಲ್ತ್ ಬರುತ್ತೆ. ನಮ್ಮ ಸ್ಟೂಡೆಂಟ್ಸ್ಗೆಲ್ಲ ಮಾಡಿಸಿದ್ದಾರೆ ಡಾಕ್ಟರ್ ನಾಗರಾಜ್, ಇದೆ ಅಲ್ವಾ. ಸೊ ದಟ್ ಈಸ್ ಒನ್ ಥಿಂಗ್ ಆಲ್ ಆಫ್ ಅಸ್ ಶುಡ್ ಲುಕ್ ಅಟ್. ಇಲ್ಲದೆ ಹೋದರೆ ಫಾರ್ ಅವರ್ಸ್ ಓನ್ಲಿ ಫಾರ್ ಡಾಕ್ಟರ್ಸ್ ನಾವೇ ಎಷ್ಟು ಎಕ್ಸ್ಪೆನ್ಸಿವ್ ಆಗುತ್ತೆ ಅಂತ ಹೇಳ್ತೀವಿ. ಕಾಮನ್ ಮ್ಯಾನ್ ಅದಕ್ಕೆ ಹೋಗಿ ಇಷ್ಟು ಖರ್ಚಾಯಿತು ಅಷ್ಟು ಖರ್ಚಾಯಿತು ಅಂತ ಎಲ್ಲ ಹಾಸ್ಪಿಟಲ್ಸ್ ಮೇಲೆಲ್ಲ ಹೇಳೋದಲ್ವ, ರಿಯಲಿ. ಸೊ ದಟ್ ಈಸ್ ಒನ್ ಥಿಂಗ್ ವಿ ಆಲ್ವೇಸ್ need to look at in this era. Everybody ಯಾವ್ದು ಪಾಸಿಬಲ್ ಇದೆಯೋ ಅದೊಂದು ಹೆಲ್ತ್ ಇನ್ಶೂರೆನ್ಸ್ ಇಟ್ಕೊಂಡ್ವಿ ಅಂತ ಹೇಳಿದ್ರೆ, ಸೊ ಎನಿ ಥಿಂಗ್ ದಟ್ ಹ್ಯಾಪನ್ಸ್ ಚಿಕ್ಕದಿಂದ ದೊಡ್ಡರ ತನಕ, ಸೊ ವಿ ಕ್ಯಾನ್ ಟೇಕ್ ಕೇರ್ ಆಫ್ ಅವರ್ ಸೆಲ್ಸ್, ಬಿಕಾಸ್ ಅವರ್ ಪಾಕೆಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಎಷ್ಟಂತ ಅದನ್ನು ನಾವು ಉಳಿಸ್ಕೊಂಡು ಇರ್ಲಿಕ್ಕಂತೂ ಆಗೋದಿಲ್ಲ ಅದು. ಸೊ ಅಲ್ಟಿಮೇಟ್ಲಿ ದಿನ ದೇವರಿಗೆ ವಿ ಹ್ಯಾವ್ ಟು ಪ್ರೇ, ರೈಟ್? ಸೊ ಕೀಪ್ ಅಸ್ ಹೆಲ್ತಿ
ಎಲ್ಲರನ್ನೂ ಚೆನ್ನಾಗಿ ಇಟ್ಕೊಳಪ್ಪ, ಅದರಲ್ಲೂ ನನಗೂ ಚೆನ್ನಾಗಿ ಇಟ್ಕೋ, ನನ್ನ ಫ್ಯಾಮಿಲಿ ಚೆನ್ನಾಗಿ ಇಟ್ಕೋ, ಫಸ್ಟ್ ಅದೇ ಕೇಳೋದಲ್ವಾ. ಸೊ ಹೆಂಗಸ್ರು ಏನು ಕೇಳ್ತಾರೆ ಇಲ್ಲ ಗೊತ್ತು, ನನ್ನ ಗಂಡ ಮಕ್ಕಳನ್ನ ಚೆನ್ನಾಗಿ ಇಟ್ಕೊ ಅಂತ ಫಸ್ಟ್ ಕೇಳ್ಬಿಡ್ತಾರೆ. ಫಸ್ಟ್ ನಮ್ಮನ್ನು ಚೆನ್ನಾಗಿ ಇಟ್ಕೊಳಪ್ಪ ಅಂತ ಕೇಳಬೇಕು ನಾವು. ಅಂದ ಕೂಡಲೇ ಇನ್ಕ್ಲೂಡ್ ಎವ್ರಿಬಡಿ ಅಟ್ ಹೋಮ್ ಅಲ್ವಾ. ಸೊ ಅಷ್ಟು ಹೆಲ್ತ್ ಇದ್ದರೆ ಡೆಫಿನೆಟ್ಲಿ ಒಂದು 10 ರೂಪಾಯಿ ಕಡಿಮೆ ಇದ್ರೂ ಪರವಾಗಿಲ್ಲ, ಹೆಂಗೋ ಜೀವನ ಸಾಗಿಸ್ಬೋದು. ಸೊ ಬಟ್ ಹೆಲ್ತೇ ಇಲ್ಲ ಅಂತ ಹೇಳಿದ್ರೆ, ಸೊ ವಿ ಆರ್ ನೋವೇರ್. ಆ್ಯಂಡ್ ದೀಸ್ ಟೂ ಡಿಸೀಸಸ್, ಕ್ಯಾನ್ಸರ್ಸ್ ವೈ ವಿ ಸ್ಪೋಕ್ ವಾಸ್ ಬಿಕಾಸ್ ಎಷ್ಟು ಜಾಸ್ತಿ ಬರ್ತಾ ಇದೆ ಅದಕ್ಕಿಂತ ಬೇರೆ ಸಮಸ್ಯೆಗಳು ನಮಗಿರೋದು ತುಂಬ ಬೇರೆ ಸಮಸ್ಯೆಗಳಿದೆ. ಒಂದು ಮಾನಸಿಕವಾಗಿ ಇಟ್ಕೊಂಡು ಆ ಮನಸ್ಸು ಅನ್ನೋದನ್ನ ಚೆನ್ನಾಗಿ ಇಟ್ಕೊಂಡ್ರೆ ನಾವು ಎಲ್ಲ ವಿ ಕ್ಯಾನ್ ಫೈಟ್ ಆಲ್ ದ ಡಿಸೀಸಸ್ ಹೆಣ್ಮಕ್ಳು. ಸೊ ಪ್ಲಸ್ ಅನೀಮಿಯಾ ಇಸ್ ಒನ್ ಥಿಂಗ್, ಬ್ಲಡ್ಡೇ ಇಲ್ಲ ಅಂತ. ಸೊ ಎಲ್ಲ ತಿನ್ನಕ್ಕಿದೆ, ವೈ ಶುಡ್ ಬಿ ಲೈಕ್ ದಿಸ್. ಸೊ ಲೆಟ್ ಇಸ್ ಚೇಂಜ್ ದ ಆಟಿಟ್ಯೂಡ್ ಆಫ್ ಹೌ ವಿ ಲುಕ್ ಎಟ್ ಥಿಂಗ್ಸ್ ಅಂತ. ಲೆಟ್ ಇಸ್ ಆಲ್ ಬಿ ಹ್ಯಾಪಿ. ಸೊ ನಾವು ಚೆನ್ನಾಗಿದ್ದೀವಿ, ಆರೋಗ್ಯವಾಗಿ, ಖುಷಿಯಾಗಿ ಅಂದರೆ ಎವ್ರಿ ವುಮನ್ ವಿಲ್ ಡೆಫಿನೆಟ್ಲಿ ಸ್ಟ್ರಗಲ್ ಟು ಕೀಪ್ ಅದರ್ಸ್ ಹ್ಯಾಪಿ. ಆ್ಯಂಡ್ ಈಚ್ ಒನ್ ಆಫ್ ಅಸ್ ಹ್ಯಾವ್ ಅಚೀವ್ಡ್ ಸಮಥಿಂಗ್ ಇನ್ ಆರ್ ಓನ್ ಫೀಲ್ಡ್ ಅಲ್ವಾ. ಫೀಲ್ಡ್ ಅಂದರೆ ಇಲ್ಲಿ ಅಂತಲ್ಲ, ನಮ್ಮ ಫ್ಯಾಮಿಲಿಯಲ್ಲಿ ನಾವೇ ತಾನೆ. ಸೊ ವಿ ಆರ್ ಹೀರೋಯಿನ್ಸ್ ಫಾರ್ ಅವರ್ ಫ್ಯಾಮಿಲಿ. ಹೌ ಮಚ್ ವಿ ಡೂ, ಹೌ ಮಚ್ ಯುನೋ. ಸೊ ಹೇಳೋಕ್ಕೆ ಆಗೋದಿಲ್ಲ ಒಂದೊಂದು ಲೆವೆಲಿಂದ ಹೌ. ಸೊ ಆಲ್ ಆಫ್ ಅಸ್ ಆರ್ ಸಕ್ಸಸ್ಫುಲ್ ವುಮನ್. ಸೊ ಲೆಟ್ ಇಸ್ ಪ್ಯಾಟ್ the back of ourselves, not depend on others. ಇಷ್ಟೆಲ್ಲ ಕೆಲಸ ಮಾಡಿದೆ, ನನ್ನ ಗಂಡಗೆ ಒಂದು ಮಾತು ಹೇಳೋಕ್ಕಾಗೋದಿಲ್ಲಪ್ಪ, ಇಷ್ಟೆಲ್ಲ ಮಾಡಿದೆ ಅಂತ ಅವ್ನು ಹೇಳಬೇಕಾ? ಬೇಡ, ನಾವೇ ಹೇಳ್ಕೊಡೋಣ. ನಾವು ಮಾಡಿದ್ದು ನಮ್ಗೆ ಗೊತ್ತು, ನಾವು ಮಾಡಿದ್ದು ದೇವ್ರಿಗೆ ಗೊತ್ತು. ಹಿ ಕೆ ನಾಟ್ ಕವರ್ ಇಟ್ ಅಪ್. ಅದಕ್ಕೆ ಡೋಂಟ್ ಎಕ್ಸ್ಪೆಕ್ಟ್. ಇಫ್ ಯು ಎಕ್ಸ್ಪೆಕ್ಟ್ ಯು ಲ್ಯಾಂಡ್ ಅಪ್ ವಿತ್ ಎಕ್ಸ್ಪೀರಿಯನ್ಸ್. ದಿಸ್ ಇಸ್ ವಾಟ್ ಐ ಕೀಪ್ ಟೆಲಿಂಗ್ ಮೈ ಡಾಟರ್ಸ್ ಆಲ್ಸೋ. ನೀವು ಮಾಡಿದ್ರೆ ಸರಿ, ಅಟ್ಲೀಸ್ಟ್ ಯು ಟೆಲ್ ಮಿ, ಬೇಕಾದ್ರೆ ನಾನು ಹೋಗ್ಬಿಡ್ತೀನಿ ಅಕಸ್ಮಾತ್ ಏನಾದರೂ ಹೇಳಿದ್ರೆ. ಡೋಂಟ್ ಎಕ್ಸ್ಪೆಕ್ಟ್ ಅಂತ. ಆವಾಗ ಲೆಟ್ ಅಸ್ ಬಿ ಜನರಸ್ ಇನ್ ಪ್ರೇಸಿಂಗ್. ಆವಾಗ ಒಂದ್ಸತಿ ಬರುತ್ತೆ, ಅವರು ಕಲ್ತ್ಕೊಳ್ತಾರೆ ಎಲ್ಲರೂ ಅಂತ. ಎಲ್ಲರಿಗೂ ಪಾಪ ಎಕ್ಸ್ಪ್ರೆಸ್ ಮಾಡೋಕ್ಕೂ ಗೊತ್ತಾಗಲ್ಲ, ಬಾಯಲ್ಲೇ ಹೇಳಬೇಕು ಅಂತಲೂ ಗೊತ್ತಾಗಲ್ಲ, ಹಿಂಗೂ ಅವರೇ ಅಂದ್ಕೊಂಡಿರ್ತಾರೆ. ಬಟ್ ದಟ್ ಹ್ಯಾಸ್ ಟು ಬಿ ದೇರ್, ರೈಟ್? ಸೊ ಐ ಲವ್ ಯು ಅಂತ ಮಕ್ಕಳನ್ನ ನಾವು ದಿನ ಹಗ್ ಮಾಡ್ಕೊಂಡಿರ್ತಾನೆ. ಅದು ಇಲ್ಲಿದ್ರೆ ದಿನ ರೂಲ್ಸ್ ಮಾಡಿದ್ರು, ಅವಾಗ ಹಂಗೆ ಮಾಡು, ಹಿಂಗೆ ಮಾಡು, ಹಂಗೆ ಮಾಡು ಅಂತ. ಎಷ್ಟು ಜನ ಮಗು ಹುಟ್ಟಿದಾಗ 24 ಗಂಟೆ ನಮ್ಮ ಮಡ್ಲಲ್ಲೇ ಇರುತ್ತೆ. ಬೆಳೀತಾ ಬೆಳೀತಾ ದೂರ 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 ದೂರ. ಸ್ಕೂಲ್ಗೆ ಹೋಗೋ ಮುಂಚೆ ಒಂದ್ಸತಿ ಹಪ್ಕೊಂಡು ಒಂದು ಮುತ್ತಾದ್ರೂ ಕೊಟ್ಟು ಕಳಿಸ್ತೀವ. ಹೊರಡು ಬಾಸ್ ಬಂತು, ಓಡ್ಗೋ ಅಂತ ಕಳಿಸ್ತಾ ಇರ್ತೀವಿ. ತಪ್ಪು ಮಾಡಿದ್ರೆ ತಪ್ಪು ಮಾಡ್ತೀಯ ಅಂತ. ಒಳ್ಳೇದು ಮಾಡಿದ ಕೂಡಲೇ ಬಾರೋ, ಎಷ್ಟು ಚೆನ್ನಾಗಿ ಮಾಡಿದೀಯಾ ಬಾಮ್ಮ ಅಂತ ಒಂದು ಮುತ್ತು ಕೊಡ್ತೀವ. ಸಿ ಹೌ ನಮ್ಮ ಬಿಹೇವಿಯರ್ ಅಲ್ವಾ. ಸೊ ಲೆಟ್ ಅಸ್ ಚೇಂಜ್ ಅವರ್ ಬಿಹೇವಿಯರ್. ಬೇಕಾದಷ್ಟು ಬಿ ಜನರಸ್ ಇನ್ ಯುವರ್ ಕಾಂಪ್ಲಿಮೆಂಟ್ಸ್ ಆ್ಯಂಡ್ ಪ್ರೇಸಿಂಗ್ ಆ್ಯಂಡ್ ಸೊ ಕೀಪ್ ಡಿಸ್ಟ್ರಿಬ್ಯೂಟಿಂಗ್ ಲವ್. ನಿಮ್ಗೆ ಬಂದೇ ಬರುತ್ತೆ. So let us pray God to keep that smile on every woman's face. So that tells us we are all healthy and happy. ಅದಕ್ಕಿಂತ ಇನ್ನೇನು ಬೇಕಲ್ವಾ. ಸೊ ಇಂಥ ಸೀರೆ ಹಾಕೊಂಡ್ರು ಆಯಿತು. ದಿನ 10,000 ರೂಪಾಯಿ ಸೀರೆ ಹಾಕೊಂಡು ಹೋಗ್ತಾರೆ. 50,000 ರೂಪಾಯಿ ಸೀರೆ ತೊಗೊಂಡ್ರೆ ಅದಲ್ಲೇ ಇರುತ್ತದೆ ಕಬೋರ್ಡಲ್ಲಿ. ಅದ್ರ ಬದಲು 500 ರೂಪಾಯಿ ಸೀರೆ ತೊಗೊಂಡ್ರೆ ಎಲ್ಲ. ದಿಸ್ ವಾಸ್ ಜಸ್ಟ್ 280 rupees ಏನೋ. ನನ್ನ ಮಗಳು BSc ತೊಗೊಂಡು. ಆಮೇಲೆ ಇನ್ನೊಬ್ಳು, ಅಯ್ಯೋ ಇಂಥ ಸೀರೆ ಹಾಕೋತಾರೆ, 280 ರೂಪಾಯಿ ಆದ್ರೇನು ಕಾಟನ್ ಸೀರೆಗಳೇ ಬೆಸ್ಟು. 300 ರೂಪಾಯಿಗೆ ಎಲ್ಲ ಅಷ್ಟು ಚೆನ್ನಾಗಿ ಸಿಗುತ್ತೆ. ಸೀರೆ ಹಾಕೊಂಡು ಯಾರಾದ್ರೂ ನಿಮ್ಮನ್ನು ಅಳಿತಾರ, ಇದು ಹಾಕೊಂಡಿದ್ದಾರೆ, ಅದು ಹಾಕೊಂಡಿದ್ದಾರೆ. ಸೊ ನಮ್ಮ ಪರ್ಸ್ನಾಲಿಟಿನೇ ಬೇರೆ ಅಲ್ವಾ. ಸೊ ಹೌ ವಿ ಆರ್ ಅಸೆಸ್ಡ್ ವಾಟ್ ಎವರ್, ಲೆಟ್ ಎನಿಬಡಿ ಅಸೆಸ್ me as anything, but I know what I am anta. So God bless you all. This was a nice morning. I spent a lot of time and I thank Purnima for giving me this opportunity. ಕಂಡು ಸ್ವಲ್ಪ ಅಲರ್ಜಿಕ್ ಆಗಿದೆ, ಸುಮ್ಮನೆ ನೀರು ಸೋರ್ತಾ ಇರುತ್ತೆ. ಐ ನೀಡ್ ಟು ಬಿ ಅವೇ ಫ್ರಮ್ ದಿಸ್ ಗಾರ್ಡನ್ ಆ್ಯಂಡ್ ಫ್ಲವರ್ಸ್ ಅಂತೆ. ಐ ಕೆನಾಟ್ ಡೂ ದಟ್. ಸೊ ಐ ಆಮ್ ಆಲ್ವೇಸ್ ಇನ್ ದ ಗಾರ್ಡನ್. ಸೊ ಅದಕ್ಕೆ ಎಷ್ಟು ಏನು ಹಾಕೊಂಡ್ರೂ ಆಗ್ತಾ ಇಲ್ಲ. ಓಕೆ ಅಂತ ಐ ಜಸ್ಟ್ ಕೀಪ್ ವೈಪಿಂಗ್ ದಿಸ್ ವಾಟರಿಂಗ್ ಅಂತ ಹೇಳ್ತಾ, ಥ್ಯಾಂಕ್ ಯು ಆಲ್, ಲವ್ ಯು ಆಲ್. So let us all be happy. Thank you. Hope I have done my job. I don't know. So ಇನ್ನೇನಾದರೂ ಇದ್ದರೆ you can ask me or you can contribute. Thank you.